ಫೆಬ್ರವರಿ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನದ ಸಂದೇಶ ದ ಮಂತ್ ಆಫ್ ಪ್ರಾಸ್ಪರಿಟಿ, ಸಮೃದ್ಧಿಯ ತಿಂಗಳು ಎಂಬುದಾಗಿ ನಾನು ಹೇಳಿದೆ. ಮೂರನೇ ಭಾಗ ಪ್ರಾಸ್ಪರಿಟಿ, ಪ್ರಾಸ್ಪರಸ್ ಎನ್ನುವಂಥ ಸಮೃದ್ಧ ಅಥವಾ ಸಮೃದ್ಧಿಯ ಕಡೆಗೆ ನಡೆಸೋದು. ಇದನ್ನು ಮೂರನೇ ಭಾಗ ಹೊಸ ಒಡಂಬಡಿಕೆಯಲ್ಲಿ ಬರೆದಿರೋದು. 3 ಯೋಹನಾನ್ 2ನೇ ವಾಕ್ಯದಲ್ಲಿ, ಒಂದೇ ಅಧ್ಯಾಯ ಇರೋದು. ಯೋಹನಾನ್ ಪತ್ರಿಕೆ 3ನೇ ಪತ್ರಿಕೆಯಲ್ಲಿ 2ನೇ ವಾಕ್ಯ ಅಲ್ಲಿ ನಾವು ಹೀಗೆ ಕಾಣ್ತೇವೆ: ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಅಪೊಸ್ತಲನಾದಂಥ ಪೌಲನು ಇದನ್ನು ಸಭೆಯ ಹಿರಿಯವನಾದಂಥ ಗಾಯನಿಗೆ ಬರಿತಾ ಇರುವಂಥ ಮಾತು. ಇದು ಈ ತಿಂಗಳು ದೇವರು ನಿಮ್ಮನ್ನು ಅದ್ಭುತಕರವಾದಂಥ ಸುಕ್ಷೇಮ ಅಂದಾಗ ಅಲ್ಲಿ ಆರೋಗ್ಯದ ಕುರಿತು ಮಾತನಾಡಬಾಗದು. ಹೆಲ್ತ್ನ ಕುರಿತು. ಇವತ್ತು ನಿಮಗೆ ವೆಲ್ತ್ ಇದ್ದರೆ ಹೆಲ್ತ್ ಇಲ್ಲ ಅಂದರೆ ಭಾರಿ ಕಷ್ಟ. ನಿಮಗೆ ಸಂಪತ್ತಿದ್ದು ಆರೋಗ್ಯ ಇಲ್ಲದಿದ್ದರೆ ಭಾಳ ಕಷ್ಟ. ಸಂಪತ್ತಿದ್ದರೆ ಸಂಪತ್ತನ್ನು ಅನುಭವಿಸೋದಕ್ಕೆ ಒಳ್ಳೆ ಆರೋಗ್ಯ ಇರಬೇಕು. ಇದನ್ನು ದೇವರು ಪ್ಯಾಕೇಜ್ ಆಗಿ ಕೊಡೋದನ್ನೇ ಶಾಲೋಮ್ ಅಂತ ಕರೆಯೋದು. ಆಮೇಲೆ ನಿನಗೆ ಸಂಪತ್ತು ದೇವರು ಕೊಡ್ತಾನೆ, ಆರೋಗ್ಯ ದೇವರು ಕೊಡ್ತಾನೆ, ಅದರ ಜೊತೆಗೆ ಸಮಾಧಾನನೂ ದೇವರು ಕೊಡ್ತಾನೆ. ಇದನ್ನೇ ಪ್ರಾಸ್ಪರಿಟಿ ಅಥವಾ ಸಮೃದ್ಧಿ ಎಂದು ಕರೆಯುವಂಥದ್ದು. 3ನೇ ಭಾಗ ನಾನು ಓದಿದಂಥ ಭಾಗದಲ್ಲಿ ಇಲ್ಲಿ ನಾವು ಕಾಣುತ್ತೇವೆ, ದಿಸ್ ವಿಲ್ ಬಿ ಎ ಮಂತ್ ವೇರ್ ಯು ಆರ್ ಗೋಯಿಂಗ್ ಟು ರಿಸೀವ್ ಎ ಪ್ರಾಸ್ಪರಿಟಿ ಇನ್ ಹೆಲ್ತ್. ನಿಮ್ಮ ಜೀವನದಲ್ಲಿ ಆರೋಗ್ಯವನ್ನು, ನೀವು ನಷ್ಟವಾದ ಆರೋಗ್ಯವನ್ನು ಚೈತನ್ಯದೊಂದಿಗೆ ನೀವು ಪಡೆಯುವಂಥ ತಿಂಗಳಾಗಿರುತ್ತೆ ಈ ತಿಂಗಳು. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ನೀವು ಬಲಹೀನರಾಗೋದಿಲ್ಲ, ನೀವು ಬಡುಕಲಾಗೋದಿಲ್ಲ, ನೀವು ನಿಶ್ಶಕ್ತರಾಗೋದಿಲ್ಲ, ನೀವು ಆರೋಗ್ಯ ಉಳ್ಳವರಾಗಿರ್ತೀರ, ನೀವು ಧೈರ್ಯ ಉಳ್ಳವರಾಗಿರ್ತೀರ. ನೀವು ಮನುಷ್ಯರ ರಿಪೋರ್ಟ್ ನಂಬೋದಿಲ್ಲ, ವೈದ್ಯರ ರಿಪೋರ್ಟ್ ನೀವು ನಂಬೋದಿಲ್ಲ. ನಿಮ್ಮ ದೇವರಾದ ಕರ್ತನು ನಿಮಗೆ ಆರೋಗ್ಯದಾಯಕನಾಗಿರ್ತಾನೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ನೀವು ಅದನ್ನು ಕಾಣಲಿಕ್ಕೆ, ಅನುಭವಿಸಲಿಕ್ಕೆ ಹೋಗ್ತೀರ. ನಿಮಗೆ ಆಶೀರ್ವಾದಗಳು ದೊರಕಿದಾಗಲೂ ಅದೊಂದು ಏರಿಯಾದಲ್ಲಿ ಮಾತ್ರ ನಿಲ್ಲೋದಲ್ಲ. ಇಲ್ಲಿ ಹೇಳ್ತಾನೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದೆಯಾ? ಕೆಲವರು ಸ್ಪಿರಿಚುವಲಿ ದೇ ಆರ್ ಬ್ಲೆಸ್ಡ್. ಆತ್ಮದ ವಿಷಯದಲ್ಲಿ ಕೆಲವರು ಆಶೀರ್ವಾದ ಹೊಂದಿದ್ದಾರೆ, ಆದರೆ ಫೈನಾನ್ಸ್ ವಿಷಯದಲ್ಲಿ ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಆರೋಗ್ಯದ ವಿಷಯದಲ್ಲಿ ಹದಗೆಟ್ಟೋಗಿದ್ದಾರೆ. ದುಃಖ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ದಟ್ ಈಸ್ ನಾಟ್ ದ ಪ್ರಾಸ್ಪರಿಟಿ. ಅದಲ್ಲ ಸಮೃದ್ಧಿ. ದೇವರು ಹೇಳ್ತಾನೆ ಅದನ್ನೇ ಗಾಯನಿಗೆ ಯೋಹನನ್ ಬರೆಯುವಾಗ ಅಪೊಸ್ತಲನಾದ ಯೋಹನನ್ ಹೇಳ್ತಾ ಇದ್ದಾನೆ, ಹಲ್ಲೆಲೂಯ, ನೀನು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯಗಳಲ್ಲ, ಘಟಕಗಳು ಎಲ್ಲ ವಿಷಯಗಳಲ್ಲ. ಕಮಾನ್ ಸಂಬಡಿ ಶೌಟ, ಎಲ್ಲ ವಿಷಯಗಳಲ್ಲ. ನಾನು ಆತ್ಮಿಕವಾದ ವಿಷಯದಲ್ಲಿ ನನಗೆ ಯಾವ ಕೊರತೆ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆರಾಧನೆ ಮಾಡ್ತಾ ಇದ್ದೀನಿ, ಸಭೆ ಇದೆ, ವಾಕ್ಯ ಕೇಳ್ತಾ ಇದ್ದೀನಿ, ನನಗೆಲ್ಲ ದೇವರು ಸಮಾಧಾನ, ಆ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಆದರೆ ನನಗೆ ಬಿಡುಗಡೆ ಇಲ್ದಿರೋ ವಿಷಯ, ಹಣದ ವಿಷಯದಲ್ಲಿ, ಮನೆ ವಿಷಯದಲ್ಲಿ ಸಮಾಧಾನ ಇಲ್ಲ, ಮಕ್ಕಳ ವಿಷಯದಲ್ಲಿ ಸಮಾಧಾನ ಇಲ್ಲ. ಇಂಥ ಗೊಂದಲ ಇವತ್ತು ಯೇಸುವಿನ ನಾಮದಲ್ಲಿ ಒಂದು ಏರಿಯಾದಲ್ಲ. ನೀವು ಧೈರ್ಯ ಇದ್ದರೆ ಬಾಯಿ ತೆರೆದು ನೀವೇ ಡಿಕ್ಲೇರ್ ಮಾಡಿರಿ, ನನ್ನ ಒಂದು ಏರಿಯಾದಲ್ಲೆಲ್ಲ, ಆತ್ಮ ಮಂಡಳದಲ್ಲಿ, ಆರ್ಥಿಕ ಮಂಡಳದಲ್ಲಿ, ಶಾರೀರಿಕ ಮಂಡಳದಲ್ಲಿ, ಸಾಮಾಜಿಕ ಮಂಡಳದಲ್ಲಿ, ಸಾಂಸಾರಿಕ ಮಂಡಳದಲ್ಲಿ, ಎಲ್ಲ ಮಂಡಳದಲ್ಲೂ ನಾನು ಸಮೃದ್ಧಿಯನ್ನು ಹೊಂದಿರ್ತೇನೆ. ನಾನು ಸಮೃದ್ಧಿಯನ್ನು ಹೊಂದಿರ್ತೇನೆ. ನಥಿಂಗ್ ಇಸ್ ಲ್ಯಾಕಿಂಗ್ ಫಾರ್ ಮೀ. ನನಗೆ ಯಾವ ಕೊರತೆ ಇಲ್ಲದಂತೆ. ಆಶೀರ್ವಾದಗಳು ದೊರಕಿದ್ರು ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ, ಕೆಲವೊಂದು ವಿಷಯಗಳಲ್ಲಿ ಮಾತ್ರ.
ದೇವರು ಮಾಡಿದ್ರು, ಅದು ಸಂಪೂರ್ಣ ಅಲ್ಲ, ಅದಲ್ಲ ಸಮೃದ್ಧಿ. ಇಲ್ಲಿ ಯೋಹಾನನ್ ಹೇಳ್ತಾ ಇದ್ದಾನೆ, ಗಾಯ ಅವನು ಒಳ್ಳೆ ಆತ್ಮಿಕನು, ಹಿರಿಯನು, ಸಭೆಯ ಹಿರಿಯನು. ಅವನಿಗೆ ಹೇಳ್ತದೆ, ನೀನು ಸ್ಪಿರಿಚುವಲಿ ಯು ಆರ್ ಬ್ಲೆಸ್ಡ್, ಬಟ್ ಅಲ್ಲಿಗೆ ತಾಳ್ದು. ವಾಕ್ಯ ನೋಡ್ರಿ. ಕೆಲವೊಮ್ಮೆ ನೀವು ಪ್ರಾರ್ಥನೆ ಮಾಡೋರಾಗಿರ್ತೀರ, ಒಳ್ಳೆ ವಿಶ್ವಾಸಿಯಾಗಿರ್ತೀರ, ಆದರೆ ಯಾರಿಗಿಲ್ಲದೆ ಇರುವಷ್ಟು ಇಕ್ಕಟ್ಟು ನಿಮಗೆ ಇರೋದು. ಇವತ್ತು ಅದನ್ನು ಬ್ರೇಕ್ ಮಾಡಬೇಕು, ಅದರಿಂದ ನೀವು ಹೊರಗಡೆ ಬರಬೇಕು. ಓ ಹಾಲೆಲೂಯ, ಹಾಲೆಲೂಯ. ನನ್ನ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ರೆ ನಿನ್ನ ಕೈ ಕೆಲಸಗಳೆಲ್ಲವೂ ಸಫಲವಾಗುತ್ತೆ. ಎಲ್ಲ ಸಫಲ ಆಗಬೇಕು. ಆಮೇಲೆ ನಾನು ಬಿಸ್ನೆಸ್ ಮಾಡಿದ್ರೆ ಅಲ್ಲಿ ಸಫಲತೆ ಇರಬೇಕು, ಕೆಲಸಕ್ಕೆ ಹೋದರೆ ಸಫಲತೆ ಇರಬೇಕು, ನಾನು ಎಲ್ಲೂ ಹೋದರೂ ಆರೋಗ್ಯ ಉಳ್ಳವನಾಗಿರ್ತೇನೆ, ಸಮಾಧಾನ ಇದೆ. ನಾನು ಬಿರಿಯಾನಿ ತಿಂದಿಲ್ಲ, ಗಂಜಿ ಕುಡಿದ್ರು ಸಮಾಧಾನ ಇದೆ. ಇದು ದೇವರು ಉದ್ದೇಶ ಮಾಡುವ ಸಮೃದ್ಧಿ. ಆಮೇಲೆ ಲೆಟ್ ಮೀ ಗೋ. ಸೊ prosperity in terms of the will of God being accomplished. Number 1, ಸಮೃದ್ಧಿ ಎನ್ನುವುದು ದೇವರ ಚಿತ್ತವನ್ನು ನೆರವೇರಿಸಿದ ಭಾಗವಾಗಿರುತ್ತೆ. ದೇವರ ಚಿತ್ತ ಏನು? ನೀನು ದಾರಿದ್ರ್ಯದಲ್ಲಿ ಇರೋದಲ್ಲ. ನೀನು ಎಲ್ಲ ದಿನ ಕೊರಗಿ ಎಲ್ಲ ದಿನ, ಕೆಲವರು ನೋಡಿದ್ದೀರ, ಎಲ್ಲ ದಿನ ಏನು ಹೇಳೋದು ಪಾಸ್ಟ್ರೇ, ಸೈತಾನ್ ಹೋರಾಟ, ಸಿಕ್ಕಾಪಟ್ಟೆ ಸೈತಾನ್ ಹೋರಾಟ. ನಿನ್ನ ಜೀವನ ಕಾಲ ಪೂರ್ತಿ ಹೋರಾಟ ಮಾಡ್ತಾ ಇದ್ರೆ ಸಮಾಧಾನ ಕಂಡುಕೊಳ್ಳೋದು ಯಾವಾಗ? ಈವನ್ ಯೇಸು ಸ್ವಾಮಿಗೂ ಸೈತಾನ್ನ ಶೋಧನೆ ಇತ್ತು, ಇಲ್ಲ ಸ್ವಲ್ಪ ಕಾಲಕ್ಕೆ ಸೈತಾನ್ ಬಿಟ್ಟು ಹೋದ ಅಂತಲೂ ಬರೆದಿದೆ. ಕೆಲ ವಿಶ್ವಾಸಿಗಳನ್ನ ಸೈತಾನ್ ಬಿಟ್ಟು ಹೋಗಿಲ್ಲ, ಯಾಕಂದ್ರೆ ಇವ್ರು ಬಿಡಲ್ಲ. ಅವನು ಹೋಗ್ತೀನಿ ಅಂದ್ರೆ ಇವ್ರು ಬಿಡಲ್ಲ, ಹೇಳಿ ಕರ್ಸ್ಕೋತಾರೆ ಇವರು. ನೋಡ್ರಿ, ಸ್ತೋತ್ರ ಹೇಳ್ತಾ ಇಲ್ಲ ನೀವು. ನಿಮ್ಮ ಮೇಲೆ ಸೈತಾನನಿಗೆ ದೊರೆತನ ಇಲ್ಲ, ನೀವು ಅವನ ಮೇಲೆ ದೊರೆತನ ಮಾಡಬಹುದು. ಪ್ರಾಸ್ಪರಿಟಿ ಅಂದಾಗ ಮೊದಲದಾಗಿ ದೇವರ ಚಿತ್ತ ಏನು? ಯೆರೆಮೀಯನಿಗೆ ಬರೆದ ಪತ್ರಿಕೆ 29:11 ಏನು ಹೇಳ್ತದೆ? ನಾನು ನಿಮ್ಮನ್ನು ಕುರಿತು ಆಲೋಚಿಸುವ ಆಲೋಚನೆ ಅದು ಅಹಿತಕರವಾದದಲ್ಲ, ಅದು ಶುಭದ ಯೋಚನೆ, ಅದು ಅಶುಭದಲ್ಲ. ದ ಪ್ಲಾನ್ ಆಫ್ ಗಾಡ್, ದ ಪರ್ಪಸ್ ಆಫ್ ಗಾಡ್, ದ ವಿಲ್ ಆಫ್ ಗಾಡ್ ಈಸ್ ಆಲ್ವೇಸ್ ಬ್ಲೆಸ್ಸಿಂಗ್. ಅದು ಯಾವಾಗಲೂ ಆಶೀರ್ವಾದ. ಹಲ್ಲೆಲೂಯಾ. ನೀನು ಬಡವನಾಗಿ ಹುಟ್ಟಿರ್ಬೋದು, ಬಡವನಾಗಿ ಸತ್ರೆ ಅದು ನೀನೇ ಹೊಣೆ. ಅದಕ್ಕೆ ನಿನ್ನನ್ನು ದೇವರು ಅಲ್ಲಿಂದ ಸಮೃದ್ಧಿಯ ಪಥದ ನಡೆಸ್ತೀನಿ ಅಂದಿದ್ದಾನೆ. ನಡಿಬೇಕಾದ್ರೆ ನಿನ್ನ ಕರ್ತವ್ಯ. ಹಲ್ಲೆಲೂಯಾ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನಾವೆಲ್ಲ ಏನು ಬಂಗಾರದ ಸ್ಪೂನ್ ಬಾಯಲ್ಲಿ ಹಾಕ್ಕೊಂಡು ಹುಟ್ಟಿದವರಲ್ಲ, ಕಡ್ಡು ಬಡತನದಿಂದ ಬಂದವರೇ. ಆದರೆ ದೇವರ ವಾಕ್ಯದ ಪ್ರಮಾಣವನ್ನು ನಾವು ಅನುಸರಿಸಿದಾಗ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹಾಕೋ ಟೈಮಲ್ಲಿ ಒಂದು ಮಾತು ಹೇಳಿದ್ರು, ತಂದೆ, ನನ್ನ ಚಿತ್ತವೆಲ್ಲ ನಿನ್ನ ಚಿತ್ತ ನೆರವೇರಲಿ. ಆ ಚಿತ್ತಕ್ಕೆ ವಿರುದ್ಧವಾಗಿ ಒಂದು ಸತಿ ಪೇತ್ರನ ಮಾತಾಡ್ತಾನೆ. ಯೇಸು ಸ್ವಾಮಿ ಜೀವಂತವಾಗಿರುವಾಗ ಯೇಸು ಸ್ವಾಮಿ ಮಾತನಾಡ್ತಾರೆ, ಮನುಷ್ಯ ಕುಮಾರನನ್ನು ಜನ ಹಿಡಿತಾರೆ, ಹೊಡಿತಾರೆ, ಜಜ್ತಾರೆ, ಶಿಲುಬೆಗೆ ಹಾಕ್ತಾರೆ, ಸತ್ತು ಸಮಾಧಿಗೆ ಹಾಕಲ್ಪಟ್ಟು 3ನೇ ದಿವಸ ಮೃತ್ಯುಂಜನಾಗಿ ಎದ್ದು ಬರ್ತಾರೆ ಅಂತ ಹೇಳುವಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ನಿನಗಂಗೆ ಆಗಬಾರ್ದು, ಸೈತಾನೇ ನನ್ನನ್ನು ಬಿಟ್ಟು ತೊಲಗು ಅಂದರು ಯೇಸು ಸ್ವಾಮಿ. ಪೇತ್ರನೇ ನನ್ನನ್ನು ಬಿಟ್ಟು ತೊಲಗು ಅಂದ್ರ, ಸೈತಾನ್ನೇ ನನ್ನನ್ನು ಬಿಟ್ಟು ತೊಲಗು ಅಂದ್ರ? ಹಾಗಾದರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಅವನು ಮಾತಾಡ್ದ. ದಟ್ಸ್ ಅ ಕೈಂಡ್ ಆಫ್ ಸ್ಪಿರಿಟ್ ಅಂತೀವಿ ಅದನ್ನು. ಅರ್ಥ ಆಗ್ತಿದೆ? ಇದ್ದೀರಾ? ಇವತ್ತು ಬೇಗನೆ ಅರ್ಥ ಮಾಡ್ಕೊಳ್ರಿ. ನನಗಿರೋ ಟೈಮಲ್ಲಿ ನಾನೆಲ್ಲ ತುರುಕ್ಬೇಕೀಗ. ಹಲ್ಲೆಲೂಯಾ.
ಪೇತ್ರನನ್ನು ಗದರಿಸಲಿಲ್ಲ, ಪೇತ್ರನ ಒಳಗಡೆ ಕ್ರಿಯೆ ಮಾಡಿದ ಸ್ಪಿರಿಟನ್ನು ಗದರಿಸಿದನು. ಯಾಕೆ ಗದರಿಸಿದನು? ದಟ್ ಈಸ್ ಅಗೇನ್ಸ್ಟ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತಕ್ಕೆ ವಿರುದ್ಧವಾದ ಮಾತು. ಆಮೇಲೆ ಶಿಲುಬೆಯ ಮರಣದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ನನ್ನ ಚಿತ್ತ ಇಲ್ಲ, ನಿನ್ನ ಚಿತ್ತ ನೆರವೇರಲಿ. ಜೀವಂತವಾಗಿರೋದು ನಾನು ನನ್ನ ಚಿತ್ತದ ಪ್ರಕಾರ ನಡೆಯೋದಕ್ಕೆಲ್ಲ ಬಂದಿದ್ದು, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೀನಿ. ಆಮೇಲೆ ಹಲ್ಲೆಲೂಯಾ. ಪ್ರಾಸ್ಪರಿಟಿಯಲ್ಲಿ, ಸಮೃದ್ಧಿಯೇ ನಿನ್ನ ಜೀವನದಲ್ಲಿ ದೇವರು ಕೊಡೋದ್ರ ಮೊದಲನೇ ಉದ್ದೇಶ ದೇವರ ಚಿತ್ತ ನೆರವೇರಿಸೋದು. ನಂಬರ್ 2, ಪ್ರಾಸ್ಪರಿಟಿ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಬೀಯಿಂಗ್ ರಿಲೀಸ್ಡ್ ಇನ್ ಟೈಮ್. ಇನ್ ಟೈಮಲ್ಲಿ ನಿನ್ನ ಹಣಕಾಸಿನ ಮುಗ್ಗಟ್ಟು, ನಿಮಗೆ ಅವಶ್ಯಕತೆ ಇದ್ದಾಗ ದುಡ್ಡಿಲ್ಲ, ಬೇಡದೇ ಇದ್ದಾಗ ದುಡ್ಡು ಬಂತು ಕೈಗೆ, ಏನು ಪ್ರಯೋಜನ? ದೇವರು ಹೇಳಿದ್ರು ಪ್ರಾಸ್ಪರಿಟಿಯ ಪ್ರತ್ಯೇಕತೆ ನಿನಗೆ ಅವಶ್ಯಕತೆಗೆ ಮುಂಚೆನೇ ಅಡ್ವಾನ್ಸ್ ಆಗಿ ನಿನ್ನ ಕೈಯಲ್ಲಿ ಬಂದಿರುತ್ತೆ. ನಿನ್ನ ಅವಶ್ಯಕತೆ ಯಾವಾಗ ತಲೆ ಎತ್ತುತ್ತೋ ಅದಕ್ಕೆ ಮುಂಚೆನೇ ದೇವರ ಅವಶ್ಯಕತೆಯನ್ನು ಪೂರೈಸುವ ಹಣ ನಿನ್ನ ಕೈಯಲ್ಲಿ ದೇವರ ಅದು ಪ್ರಾಸ್ಪರಿಟಿ, ಅದು ಸಮೃದ್ಧಿ ಆಗಿರುತ್ತೆ. ನಂಬರ್ 3, ಮೂರನೇದಾಗಿ ಪ್ರಾಸ್ಪರಿಟಿ ಇನ್ ಟರ್ಮ್ಸ್ ಆಫ್ ವೆಲ್ತ್ ಫಾರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ನಿನ್ನ ಕುಟುಂಬಕ್ಕೆ ಬೇಕಾಗಿರುವಂಥ ವೆಲ್ತ್ ಅಲ್ಲ, ಹೆಲ್ತ್, ಆರೋಗ್ಯ. ಇವತ್ತು ನನಗೆ ಸಂಪೂರ್ಣವಾದ ಆರೋಗ್ಯ ಬೇಕು. ಮೊನ್ನೆ ನೋಡಿದೆ, 8 ವಯಸ್ಸು ಮಗು ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಯ್ತಂತೆ ಶಾಲೆಯಲ್ಲಿ. ಎಲ್ಲೋ ಕೇಳಿದ್ರೆ, ನ್ಯೂಸ್ ನೋಡಿದ್ರೆ, ಅದು 8-year girl. Oh my God, 8 ವರ್ಷದ ಮಗು ಹಾರ್ಟ್ ಅಟ್ಯಾಕ್. ನಾನು ಯೋಚನೆ ಮಾಡಿದ್ದೀನಿ, ಕೆಲವರು ಸಣ್ಣ ವಯಸ್ಸಿಂದನೇ ಕನ್ನಡಕ ಹಾಕಬೇಕು, ಸಣ್ಣ ವಯಸ್ಸಿಂದನೇ ಕನ್ನಡಕ ಹಾಕಬೇಕು. ದೂರದೃಷ್ಟಿಕ ದೋಷ, ಸಮೀಪ ದೃಷ್ಟಿ ದೋಷ, BP, ಶುಗರು. ನಾನು ಇವತ್ತು ಯೇಸುವಿನ ನಾಮದಲ್ಲಿ ಈ ರೋಗಾತ್ಮಗಳನ್ನು, ದ ಸ್ಪಿರಿಟ್ ಆಫ್ ಇನ್ಫಾರ್ಮಿಟಿ, ದೌರ್ಬಲ್ಯದ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಕಮಾನ್, ಕ್ಯಾನ್ಸಲ್ ಮಾಡ್ರಿ. ನೋಡ್ರಿ, ಸೈತಾನ್ ಯಾವಾಗಲೂ ಸಮಂಜಸ್ ಮಾಡ್ತಾನೆ. ಸೈತಾನ್ ಏನು ಮಾಡ್ತಾನೆ ಹೇಳ್ರಿ? ಸಮಂಜಸ್ ಮಾಡ್ತಾನೆ. ಸಮಂಜಸ್ ಮಾಡೋದಂದ್ರೆ ಏನು? ಸಮಂಜಸ್ ಮಾಡೋದೇನೆಂದರೆ, ನಿಮ್ಮ ಮನಸ್ಸಿಗೆ ಅದನ್ನು ಹೆಂಗಾದ್ರೂ ಒಪ್ಪಿಸೋ ಕೆಲಸ ಮಾಡ್ತಾನೆ. ಅವನೇನು ಹೇಳ್ತಾನೆ, ಮುಂಚೆ ಥರ ಎಲ್ಲ ಬಿಡ್ರಿ, ಮುಂಚೆ ಎಲ್ಲ ಒಳ್ಳೆ ಆರೋಗ್ಯಕರವಾದಂಥ ಊಟ ಮಾಡ್ತಾಯಿದ್ವಿ, ಈಗ ಬರೋದೆಲ್ಲ ಕಳಬೇರಿಕೆ, ಅದರಿಂದನೇ BP, ಶುಗರ್ ಅದು ಕಾಮನ್ ಆಗೋಗ್ಬಿಟ್ಟಿದೆ. ಆವಾಗ ನೀವೇನು ತಿಳ್ಕೊ, ಎಲ್ರಿಗೂ ಇರೋ ನನಗೂ ಬಂದಿದೆ ಅಷ್ಟೇ ಅಂತ. ಎಲ್ರಿಗಿರೋದು ನನಗೂ ಬಂತು ಅಂತ ನೀನು ಯಾಕೆ ಅಂಗೀಕರಿಸ್ತೀಯ? ನಿನ್ನ ದೇವರು ಆರೋಗ್ಯದಾಯಕನು. ನಿನ್ನ ದೇವರು ಸ್ತೋತ್ರ ಹೇಳ್ರಿ. ಹೌದಾ? ನೀವು ಹೇಳ್ರಿ, BP ನನ್ನ ಕಂಡ್ರೆ ಭಯ ಬೀಳಬೇಕು, ಶುಗರ್ ನನ್ನ ಕಂಡ್ರೆ ಭಯ ಬೀಳಬೇಕು, ರೋಗಾತ್ಮ ನನ್ನ ಕಂಡ್ರೆ ಭಯ ಬೀಳಬೇಕು. ರೋಗ ಯಾವುದು? ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಬಾಧಿಸುವ ಬಾಧೆಗಳು ಒಂದು ನಿನ್ನ ಗೂಡಾರದ ಸಮೀಪಕ್ಕೂ ಹೋಗ್ತಾನೆ, ಬರೋದಿಲ್ಲ ಅಂತ ಹೇಳಿದ್ಬಿಟ್ಟು ನಾವೇ ಕರೆಯೋದು. ಯಾಕೆ ಸಿಸ್ಟ್ರೆ ಉಪವಾಸ ಪ್ರಾರ್ಥನೆ? ಅದು ನಾನು ಉಪವಾಸ ಪ್ರಾರ್ಥನೆ ಬರೋಣ ಅಂತ ಇದ್ದೆ, ಆದರೆ BP ಇರೋದ್ರಿಂದ ಬರಲಿಲ್ಲ. BP ಯಾರು? ನಿಮ್ಮ ಹಳೆಯನ? ಸ್ತೋತ್ರ ಹೇಳ್ರಿ, ಕ್ಯಾನ್ಸಲ್ ಮಾಡ್ರಿ ಅದನ್ನು. ಪ್ರಾಸ್ಪರಿಟಿ ಅಂದರೆ ನಿನಗೆ ಆರೋಗ್ಯ ಇದೆ, ಅಲ್ಲಿ ಸಂಪತ್ತಿದೆ, ಆರೋಗ್ಯ ಇದೆ, ಸಮಾಧಾನ ಇದೆ. ಇದು 3 ಪ್ಯಾಕೇಜ್ ಆಗಿ ಫೆಬ್ರವರಿ ತಿಂಗಳಲ್ಲಿ ದೇವರು ನಿಮಗಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಐ ಆಮ್ ಪ್ರೊಫೆಸೈಯಿಂಗ್, ನಾನು ಪ್ರವದಿಸ್ತಾ ಇದ್ದೇನೆ. ಯಾವ ರೋಗ ರುಜಿನಗಳು ನಿನ್ನ ಹತ್ತಿರ ಸುಳಿಯೋದಿಲ್ಲ. ಯೇಸುವಿನ ರಕ್ತದಿಂದ ನೀನು ಕವರ್ ಆಗಿದೀಯಾ. ನೀನು ದೀರ್ಘಾಯುಸ್ಸುಳ್ಳವಳು, ದೀರ್ಘಾಯುಸ್ಸುಳ್ಳವನು, ಆರೋಗ್ಯವುಳ್ಳವನು, ಆರೋಗ್ಯವುಳ್ಳವಳು. Amen. Every cell of your body is going to receive
ದ ಬ್ಲೆಸ್ಸಿಂಗ್ ಆಫ್ ಪ್ರಾಸ್ಪರಿಟಿ, ಸಮೃದ್ಧಿಯ ಎಲ್ಲ ಆಶೀರ್ವಾದಗಳನ್ನು ನಿನ್ನ ಶರೀರದ ಒಂದೊಂದು ಅವಯವಗಳು ಅದು ಸ್ವೀಕರಿಸಲ್ಪಡುತ್ತೆ ಇವತ್ತು. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಯಾರನ್ನು ಕೊರತೆಯಾಗಿ ಹೇಳ್ತಾ ಇಲ್ಲ. ನಮ್ಮನ್ನು ಪ್ರೀತಿ ಮಾಡೋ ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ನಾನು 40 ವಯಸ್ಸಾದಾಗ, ನನಗೆ 40 ವಯಸ್ಸಾದಾಗ, ಈಗ 21, ಆವಾಗ 40 ವಯಸ್ಸಿದ್ದಾಗ ನನ್ನ ಸಹೋದರರೊಬ್ಬರು ಒಳ್ಳೆ ಬೆಲೆ ಬಾಳುವಂಥ ಕನ್ನಡಕ ತಂದುಕೊಟ್ರು. ಅವ್ರು ಹೇಳಿದ್ರು, ಪಾಸ್ಟ್ರೇ ಇದನ್ನು ಯಾವಾಗಲೂ ಉಪಯೋಗಿಸ್ಬೇಕು, ರೀಡಿಂಗ್ ಟೈಮಲ್ಲಿ ಇದು ಉಪಯೋಗಿಸ್ಬೇಕು. ಸ್ತೋತ್ರ. ನಾನು ಅದನ್ನು ಆವಾಗಿದ್ದಂಥ ಬುದ್ಧಿಯಲ್ಲಿ ಸೀಸ್ಕೊಂಡೆ. ಆದರೆ ಆಮೇಲೆ ಗೊತ್ತಾಯಿತು, ನಾನು ಯಾಕೆ ಇದನ್ನು ಅಂಗೀಕರಿಸ್ಬೇಕು? ಸತ್ಯ ಹೇಳ್ತೀನಿ, ಆಮೇಲೆ ಮುಟ್ಲೇ ಇಲ್ಲ, ಅದು ಉಪಯೋಗಿಸ್ಲೇ ಇಲ್ಲ. ಸಣ್ಣ ಅಕ್ಷರ ತೋರಿಸ್ರಿ ನಾನು ಓದ್ತೀನಿ. ಸ್ತೋತ್ರ. ಹಲ್ಲೆಲೂಯ. ನಾನು ಹೇಳಿದ್ದು 40 ವರ್ಷ ಇದ್ದಾಗ, ಅದಾದಮೇಲೆ 15 ವರ್ಷ ಆಗೋಯ್ತು. ಅಂದ್ರೂ ಈಗ ನಾನು ಹೇಳ್ತಾ ಇದ್ದೀನಿ 21. ಆ 21ರಲ್ಲಿ ನಾನು ಈಗ ಹೇಳ್ತಾ ಇದ್ದೀನಿ. ಎಲ್ಲ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಪಾಸ್ಟ್ರು ಅಂತ. ಕಡೆಗೆ ಬರೋದು ನೀವು ಹೆಂಗೆ ಕೂಡಿ ಕಳೀರಿ, 21ಕ್ಕೆ ನಿಲ್ಲೋದು, ಆ ಹೋಗೋದೇ ಇಲ್ಲ ಅನ್ನತ್ತೆ ಅದು. ಆಮೇಲೆ ಕಾರಣ ಏನು ಗೊತ್ತಾ? ಡೈಲಿ ನಾನು ಕನ್ನಡಿ ಮುಂದೆ ನಿಂತು ಹೇಳ್ತೀನಿ, ನಾನು ಆರೋಗ್ಯ ಉಳ್ಳವನು, ಆಮೇಲೆ ಶಕ್ತಿ ಉಳ್ಳವನು. ಎಷ್ಟು ವರ್ಷ ಬದುಕಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಸಭೆಯವ್ರಿಗೆಲ್ಲ ಗೊತ್ತಿದೆ, ಆದರೂ ಕೇಳ್ತೀನಿ, ಎಷ್ಟು ವರ್ಷ ಬದುಕಬೇಕು ಅಂದ್ಕೊಂಡಿದ್ದೀರಾ? ನೋಡಿದ್ರ, ನಮ್ಮ ಸಭೆ ಅಷ್ಟು ಸಮೃದ್ಧಿ ಉಳ್ಳ ಸಭೆ ಎಲ್ಲಿದೆ ಹೇಳ್ರಿ? ಕೆಲವರೆಲ್ಲ ಹೇಳ್ತಾರೆ, ಅಯ್ಯೋ ನಾವು ನರ ಹುಳು, ನರಕ್ರಿಮಿ, ಧೂಳು, ದೂಷಿ ಏನೇನೋ ಹೇಳ್ತಾರೆ. ಸ್ತೋತ್ರ. ಬಯಲಿನಲ್ಲಿರೋ ಹೂವಿನ ಹಾಗೆ ನಾವು ಇವತ್ತು ಚಿಗುರಿ ನಾಳೆ ಒಣಗೋಗ್ಬಿಡ್ತೀವಿ, ಸತ್ತೋಗ್ಬಿಡ್ತೀವಿ ಅಂತ. ಸ್ತೋತ್ರ. ಯಾರು ಹೇಳಿದ್ರು? ದೀರ್ಘ ಆಯುಸ್ಸು ಆಶೀರ್ವಾದ, ಅಲ್ಪ ಆಯುಸ್ಸು ಶಾಪ. ಆಮೇಲೆ ನಿನ್ನ ತಂದೆ ತಾಯಿಗಳ ನೀನು ಸನ್ಮಾನಿಸುವುದಾದರೆ ನೀನು ಬಹುಕಾಲ ಬದುಕುವಿ, ಅದು ಆಶೀರ್ವಾದ. ಬಹುಕಾಲ ಬದುಕೋದೇನು? ಗಟ್ಟಾಗಿ ಹೇಳಿ. ಅಯ್ಯೋ 30 ಆಗ್ತಿದ್ದಂಗೆ ಊರು ಹೋಗು, ಕಾಡು ಬಾ ಅಂತ ಇದೆ. ಇನ್ನೇನೋ ಅಪ್ಪ ಬಿಡು, ಆಯ್ತು ಎಲ್ಲ ಮುಗೀತನೋ ಅವ್ರ ಭಾವನೆ ಇರೋರು ಇದ್ದಾರೆ. ಸ್ತೋತ್ರ. 120 ವರ್ಷ. ಮೋಶೆಗೆ 120 ವರ್ಷವಾದಾಗಲೂ ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ದೇಹ, ಅವನ ಆರೋಗ್ಯ ಏನಾಗಿಲ್ಲ, ಕಲೆಗುಂದಿಲ್ಲ. ಸ್ತೋತ್ರ. ನನಗೆ ಅವಾಗ ಆಶ್ಚರ್ಯ ಆಯಿತು. ಶಾರ್ಪ್ ಆಗಿದ್ದ ಅಂತ 120 ವಯಸ್ಸಲ್ಲೂ ಸತ್ತ ಅಂತ ಬರೆದಿದ್ಯಾ? ಮೋಶೆನ ದೇವರು ಎತ್ಕೊಂಡು ಹೋದ್ರು. ಯಾಕಂದರೆ ಅವನು 120 ಬಾಳ್ದಕ್ಕೆ ತೋರಿಸ್ದ. ನಾಳೆ ದಿನ ನಾನು ಕಾಣಲಿಲ್ಲ ಅಂದರೆ ಯೋಚನೆ ಮಾಡಿ ದೇವ್ರು ತಗೊಂಡು ಹೋದ್ರು ಅಂತ. 120 ವರ್ಷ ಆದಮೇಲೆ ಕರ್ತನ ಬೇಗನೆ ಬಂದರೆ ಓಕೆ, ಅದು ಬೇರೆ. ಸ್ತೋತ್ರ. ಅಯ್ಯೋ ದೇವ್ರೆ. ಸಿ, ಡಿಕ್ಲರೇಷನ್, ವಾಟ್ ಯು ಸ್ಪೀಕ್, ದ ಸೇಮ್ ಥಿಂಗ್ ವಿಲ್ ಮ್ಯಾನಿಫೆಸ್ಟ್. ನೀವು ನುಡಿಯೋದು, ದೇವರು ಅದನ್ನೇ ಮಾಡ್ತಾನೆ. ನೀವು ಯಾಕೆ ಶಾಪ ಮಾತಾಡೋದು ಬೇಡ. ಸಮೃದ್ಧಿ ಅಂದರೆ ಏನು? ಆರೋಗ್ಯ. ಆಮೇಲೆ ನಿಮ್ಮ ಆಟು, ಅಯ್ಯೋ ಗ್ಯಾಸ್ಟ್ರಿಕ್ ಬಂದರೆ ಸಾಕು, ಯಾಕೋ ಹೃದಯಘಾತ ಆಗೋ ಸಂಭವ ಇದೆಯಾ? ಇಮ್ಮಿಡಿಯೇಟಾಗಿ ನೇತ್ರಾಲಯ, ಏನಾನ ಅದು ಯಾವುದು, ರುದ್ರಾಲಯ, ನಾರಾಯಣ ರುದ್ರಾಲಯ, ಅವ್ರದ್ದು ನಂಬರೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಸ್ಪೆಷಲಿಸ್ಟ್ ಡಾಕ್ಟ್ರ್ ಯಾರು ಹುಡುಕಿಟ್ಕೊಂಡು ಏನಾದರೂ ಎಮರ್ಜೆನ್ಸಿ ಬಂದರೆ ಆವಾಗಲೇ ಸೈತಾನ ಹೇಳ್ತಾನೆ, ಏಯ್ ನನಗೆ ಆ ಯೋಚನೆಯೇ ಇರಲಿಲ್ಲ, ನೀನೇ ಹಾಕ್ಕೊಟ್ಟೆ, ಸರಿ ಬಂದೆ ಅಂತ ಬರ್ತಾನೆ ಅವನು. ಅವಕಾಶ ಯಾಕೆ ಮಾಡಿಕೊಡ್ತೀರಾ? ಆಮೇಲೆ ನೀವು ಎಲ್ಲರೂ ಕಣ್ಣಾಡಿ ನೋಡೋರು ತಾನೆ, ಕನ್ನಡಕ ಹಾಕೋರಲ್ಲ, ಕಣ್ಣಾಡಿ ನೋಡೋರು. ನೋಡ್ತಿರೋ ತಾನೆ? ಇವತ್ತು ಬೆಳಿಗ್ಗೆ ಕಣ್ಣಾಡಿ ನೋಡಿದವರೆಲ್ಲ ಕೈ ಎತ್ತಿ ನೋಡೋಣ. ಕಿಲಾಡಿಗಳು ಎಲ್ಲ ನೋಡಿದ್ದೀರಾ?
ಆ ಕಣ್ಣಾಡಿ ಮುಂದೆ ನಿಂತ್ಕೊಂಡು ನಿಮ್ಮ ಮುಖ ನೋಡಿ ನೀವೇ ಪ್ರಬೋಧನೆ ಹೇಳಬೇಕು, ನೀನೇ ಬ್ಯೂಟಿಫುಲ್ ಅಂತ, ನೀನೇ ಆರೋಗ್ಯವಂತನು, ನೀನು ಸಮೃದ್ಧಿ ಉಳ್ಳವನು, ಸಮಾಧಾನ ಉಳ್ಳವನು, ನಿನ್ನ ಕೈ ಹಚ್ಚ ಕೆಲಸ ಎಲ್ಲ ಸಫಲ ಆಗುತ್ತೆ, ನಿನ್ನ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾನೆ, ನಿನ್ನ ಮೇಲೆ ದೇವರ ಆತ್ಮನಿದ್ದಾನೆ. ನುಡಿತಾ ಇರ್ರಿ. ಆಮೇಲೆ ಇನ್ನು ಕೆಲವರು ಹೇಳೋದು, ಅಯ್ಯೋ ಮೋಶನೇ ಹೇಳಲಿಲ್ವಾ 70 ಬಲ ಹೆಚ್ಚಂದ್ರೆ 80. ಅದೆಲ್ಲ ಆ ಕಾಲ ಬಿಡಿ. ಒಳ್ಳೆ ಒಳ್ಳೆ ಹಾರ್ಲಿಕ್ಸು ಬೂಸ್ಟೆಲ್ಲ ಕುಡ್ದಿದ್ದ ಕಾಲ. ಈಗ 30, ಬಲ ಹೆಚ್ಚಂದ್ರೆ 40, ನೆಟ್ಟು ಬೋಲ್ಟೆಲ್ಲ ಲೂಸು. ಸೋತ್ರ ಗ್ರೀಸ್ ಹಾಕಂಗಿಲ್ಲ, ಓವರ್ ಆಯಿಲಿಂಗ್ ಮಾಡೋಂಗಿಲ್ಲ, ಸರ್ವಿಸ್ ಮಾಡೋಂಗಿಲ್ಲ. ರೋಗ ಕಾಡು ಬಾ ಅಂತ ಇದೆ. ಯಾವತ್ತಾದರೂ ಒಂದಿನ ಸೋತ್ರ ಹೋಗಕ್ಕೆ ರೆಡಿ ಆಗಿಬಿಡ್ತಾರೆ. ನಾನೊಂದು ಹೇಳ್ತೀನಿ, 120 ವರ್ಷ ಆರೋಗ್ಯವುಳ್ಳವರಾಗಿ ಮಾತಾಡ್ರಿ. ಆಕಾಶಕ್ಕಾದ್ರೆ ಗುರಿ ಹಿಡಿಯ, ಮರಕ್ಕಾದ್ರೆ ಬೀಳುತ್ತೆ. ನೀವು ಮರಕ್ಕೆ ಗುರಿ ಇಟ್ಟರೆ ನೆಲಕ್ಕೆ ಬೀಳ್ತೀರಿ. ಒಂದು ಸಿಸ್ಟರ್ ನನ್ನ ಹತ್ರ ಬಂದು ಹೇಳಿದ್ರು, ಅಂದರು ಪಾಸ್ಟ್ರೆ ನಿಮಗೆ ಅತಿ ಆಸೆ ಅಂದರು. ನಾನು ಕೇಳಿದೆ ಏನು? ಅದೇ 120 ಅದು ಜಾತಿ ಆಯಿತು ಅಂದರು. ನಾನು ಕೇಳಿದೆ ಮತ್ತೆ ಎಷ್ಟು ಇರಬೇಕು? 70-80 ಸಾಲದ ಅಂದರು. ನಾನು ಅದು ನಿಮಗೆ ಇಟ್ಕೊಳ್ರಿ, ನನಗೆ ಅತಿ ಆಸೆನೇ ಅಪ್ಪ. ಸಿ ಪ್ರಾಸ್ಪರಿಟಿ ಅಂದಾಗ ವೆಲ್ತ್, ಹೆಲ್ತ್ ಆ್ಯಂಡ್ ಪೀಸ್. ಶಾಲೋಮ್. ಹೇಳ್ರಿ ಶಾಲೋಮ್. ನೀವು ಶಾಲೋಮ್ ಅಂತ ಹೇಳಿದ್ರೆ ಅದ್ರ 3 ನಿಮಗೆ ಬರ್ತಾ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯಾವುದು ಲ್ಯಾಕಿಂಗ್ ಇಲ್ಲ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಐ ಡಿಕ್ಲೇರ್ ದ ಹೆಲ್ತ್ ಇಸ್ ಕಮಿಂಗ್ ಔಟ್. ನಿಮಗೆ ನಷ್ಟವಾದ ಆರೋಗ್ಯ ವಾಪಸ್ ಬರ್ತಾ ಇದೆ. ನಷ್ಟವಾದ ಆರೋಗ್ಯ ವಾಪಸ್ ಬರ್ತಾ ಇದೆ. ಎಲ್ಲ ಡಾಕ್ಟರ್ ರಿಪೋರ್ಟ್ಗಳು ಕ್ಯಾನ್ಸಲ್ ಆಗಲಿ. ನೀನು ಭಯಪಟ್ಟ ವಿಷಯಗಳ ಮೇಲೆ ದೇವರು ಜಯ ಕೊಡಲಿ. ನೀನು ಪೂರ್ಣ ಆರೋಗ್ಯದಿಂದ ದೀರ್ಘಾಯುಸ್ಸುಳ್ಳವರಾಗಿರ್ತೀರ. ಅದು ದೇವರ ಚಿತ್ತ. ಆಮೆನ್, ಆಮೆನ್. ಇಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ಸಭೆಯ ಹಿರಿಯನಾದಂಥ ಪ್ರಿಯ ಗಾಯನಿಗೆ ಬರೀತಿರೋಂಥದ್ದು 1ನೇ ವಾಕ್ಯದಲ್ಲಿ ಅದನ್ನು ನಾವು ಕಾಣಬಹುದು. 1ನೇ ವಾಕ್ಯದಲ್ಲಿ ಅದನ್ನು ನಾವು ಕಾಣಬಹುದು. ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಯಾರಿಗೆ ಬರಿತಾ ಇರೋದು? ಸಭೆಯ ಹಿರಿಯನಿಗೆ. ಇವನು ಸಮೃದ್ಧಿ ಒಂದೇ ಒಂದು ಭಾಗದಲ್ಲಿ ಅನುಭವಿಸಿದಂಥ ವ್ಯಕ್ತಿ. ಅದು ಆತ್ಮಿಕ ಮಂಡಳದಲ್ಲಿ ಮಾತ್ರ. He is very good, very good, very good. ಆತ್ಮಿಕದಲ್ಲಿ ಸಮೃದ್ಧಿಯಾಗಿ ಕಂಡಿದ್ದಾರಪ್ಪ. ಎಲ್ಲ ವಿಷಯದಲ್ಲಿ ಆತ್ಮಿಕದಲ್ಲಿ ಅಂತ ಒಂದು ಇದ್ಬಿಟ್ಟು ಮಿಕ್ಕಿದೆಲ್ಲ ವಿಷಯದಲ್ಲೂ ಇವನಿಗೆ ಸಮೃದ್ಧಿ ಅನ್ನೋದು ಕಂಡಿಲ್ಲ. ಆಮೇಲೆ ಅಂಥವನಿಗೆ ಬರೀತಾ ಇರೋದು. ಸಮೃದ್ಧಿ ಅನ್ನೋದು ಕೇವಲ ಒಂದು ಮಂಡಳ ಮಾತ್ರವಲ್ಲ, ಅದು ಎಲ್ಲ ಮಂಡಳಗಳಲ್ಲೂ ವ್ಯಾಪರಿಸುವಂಥದ್ದಾಗಿರಬೇಕು. ಹಾಗಾದರೆ ಇವತ್ತು ಅದನ್ನು ನಾವು ಅಂಗೀಕರಿಸ್ತೀವ? ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಈ ತಿಂಗಳು ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವರು ಪ್ರತಿಯೊಬ್ಬೊಬ್ಬರು ದೇವರ ಸ್ಪರ್ಶವನ್ನು ಅನುಭವಿಸುವ ತಿಂಗಳಾಗಿರಲಿ. ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕುವೆನು. ನಾವು ಹೆಂಗೆ ಬದುಕೋದು? ಹಾಗಾದ್ರೆ ನಂಬಿಕೆ ಮಾತುಗಳನ್ನು ಹೇಳ್ರಿ. ನಾನು ಮಾತ್ರ ಅಲ್ಲ, ನನ್ನ ಜೊತೆ ಕನೆಕ್ಟ್ ಆಗಿರೋರು ಎಲ್ಲರೂ ಸಮೃದ್ಧಿ ಕಾಣ್ತಾರೆ. ನನ್ನ ಮನೆಯವರು ಸಮೃದ್ಧಿ ಕಾಣ್ತಾರೆ. ಆಮೇಲೆ ಎವ್ರಿ ಏರಿಯಾ ವಿಲ್ ಬಿ ಟೆಸ್ಟ್ ಬೈ ದ ಪವರ್ ಆಫ್ ಗಾಡ್. ಎವ್ರಿ ಏರಿಯಾ ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕು. ಈ ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ನಾನು ಹೇಳ್ತೀನಿ. ಉಪ್ಪಿನಕಾಯಿ ಹಾಕೋರು ಎಷ್ಟು ಜನ ಗೊತ್ತಿದೆ? ಉಪ್ಪಿನಕಾಯಿ ತಿಂದಿದ್ದೀರಾ? ಫಸ್ಟ್ ಅದು ಕೇಳ್ಬಿಡ್ಲಿ. ಉಪ್ಪಿನಕಾಯಿ ಹಾಕೋದು ಗೊತ್ತಾ? ಕೆಲವು ಮಾತ್ರ ಹೇಳಿದ್ರು ಎಸ್ ಗೊತ್ತು ಅಂತ. ಕೆಲವರೆಲ್ಲ ಮಿಕ್ಕಿ ನೋಡ್ತಾ ಇದ್ದಾರೆ. ತಿನ್ನಕ್ಕೆ ಮಾತ್ರ ಗೊತ್ತು, ನಮ್ಗೇನು ಗೊತ್ತು ಅಂತ. ಸೋತ್ರ ಉಪ್ಪಿನಕಾಯಿ ಹಾಕೋದಕ್ಕೆ ಮಾವಿನಕಾಯಿ ತೊಗೊತೀವಿ ಅಂದ್ಕೊಳ್ರಿ. ಚೆನ್ನಾಗಿ ಏನು ಮಾಡ್ತೀವಿ? ತೊಳೆದು
ಚಿಕ್ಕದಾಗಿ ಕೊಚ್ಚಿ ಒಣಗಿಸಿ, ಅದನ್ನು ಒಣಗಿಸ್ಬೇಕಾದ್ರೆ ಹೆಂಗೆ ಒಣಗಿಸ್ತೀವಿ? ಉಪ್ಪು ಹಾಕಿ ಒಣಗಿಸ್ತೀವಿ. ಸ್ತೋತ್ರ. ಏನಕ್ಕೆ ಉಪ್ಪು ಹಾಕೋದು? ಪ್ರಿಸರ್ವ್ ಮಾಡೋದ್ರಿಂದ. ಉಪ್ಪು ಹಾಕಿ ಒಣಗಿಸಿ ಇದೆಲ್ಲ ಆದಮೇಲೆ ಒಗ್ಗರಣೆ ಹಾಕ್ತೀವಿ. ಒಗ್ಗರಣೆ ಹಾಕಿ ಉಪ್ಪಿನಕಾಯಿ ಜಾಡಿ ಒಳಗಡೆ ಹಾಕಿ ಇಟ್ಬಿಡ್ತೀವಿ. ಅವಾಗ ತಗೊತೀವಿ. ನೀವು ಈ ಉಪ್ಪಿನಕಾಯಿಯಲ್ಲಿ ಮಾವಿನಕಾಯಿ ತುದಿ ಕಚ್ಚಿದ್ರೂ ಅದೇ ಟೇಸ್ಟ್ ಇರುತ್ತೆ, ಫುಲ್ ತಿಂದರೂ ಅದೇ ಟೇಸ್ಟ್ ಇರುತ್ತೆ. ಅದನ್ನು ಎಲ್ಲಾದರೂ ಸಪ್ರೇಟ್ ಮಾಡೋಕ್ಕಾಗುತ್ತಾ? ಅದೇ ರೀತಿಯೇ ಸಮೃದ್ಧಿ ಅನ್ನೋದು ಎಲ್ಲಿ ಟಚ್ ಮಾಡಿದ್ರು, ಯಾವ ವಿಷಯದಲ್ಲಿ ಟಚ್ ಮಾಡಿದ್ರು ನೀನು ಅದರ ಅನುಭವ ಕಂಡಿರಬೇಕು. ದಟ್ ಈಸ್ ಪ್ರಾಸ್ಪರಿಟಿ. ಆಮೇಲೆ ಯಾವ ಡಿಪಾರ್ಟ್ಮೆಂಟ್ ತಗೋ, ನಿನಗೆ ಅಂತ ದೇವರ ಕೆಲವರನ್ನ ಸಿದ್ಧ ಮಾಡಿರ್ಬೇಕಲ್ಲಿ. ಆಮೇಲೆ ಯು ಆರ್ ನಾಟ್ ಲ್ಯಾಕಿಂಗ್ ಫಾರ್ ಎನಿಥಿಂಗ್, ಯಾವುದಕ್ಕೂ ಕೊರತೆ ಇಲ್ಲದವರಾಗಿ. ಆಮೇಲೆ ಲಾಸ್ಟ್ ತುದಿಯಲ್ಲಿ ಒಂದು ಇಷ್ಟು ಮಾವಿನಕಾಯಿದು ಚರ್ಮ ಮಾತ್ರ ಉಳಿದಿತ್ತಪ್ಪ. ಅದನ್ನು ಕಚ್ಚರಿ, ಅದರಲ್ಲೂ ಆ ಉಪ್ಪಿನಕಾಯಿಯ ರುಚಿ ಇದ್ದೇ ಇರುತ್ತೆ. ಆಮೇಲೆ ಹಲ್ಲೆಲೂಯ. ಎಲ್ಲಾದರೂ ಇಲ್ಲ ನನ್ನ ತುದಿಯಲ್ಲಿದ್ದೆ, ನನಗಿಷ್ಟೆಲ್ಲ ಏನು ಟಚ್ಚೇ ಆಗಲಿಲ್ಲ ಅನ್ನೋದಂತ ಫುಲ್. ಅದೇ ರೀತಿಯೇ ಇಲ್ಲಿ ಎಲ್ಲ ವಿಷಯಗಳಲ್ಲೂ ಸಮೃದ್ಧಿಯನ್ನು, ಅದನ್ನು ನಮ್ಮ ಲೈಫಲ್ಲಿ ನಾವು ಅನುಭವಿಸ್ಬೇಕು. ಆಮೇಲೆ ಇದಕ್ಕಿಂತ ಇನ್ಯಾರು ಬಿಡಿಸಿ ಹೇಳ್ತಾರೆ ಹೇಳ್ರಿ? ಈ ತಿಂಗಳು ಅದು ನಡೀಲಿಕ್ಕೆ ಹೋಗುತ್ತೆ. ಎಲ್ಲ ಏರಿಯಾಗಳಲ್ಲಿ ಸ್ಪಿರಿಚುವಲ್, ಫಿನಾನ್ಷಿಯಲ್, ಹೆಲ್ತು, ನಿಮ್ಮ ರಿಲೇಟಿವ್ಸು ರಕ್ಷಣೆ ಹೊಂದದೇ ಇರೋರು ರಕ್ಷಣೆ ಅನುಭವಕ್ಕೆ ಬರೋಂಗೆ. ಆಮೇಲೆ ರಕ್ಷಣೆ ಅನುಭವಕ್ಕೆ ಬರೋಂಗೆ ಪ್ರಾರ್ಥನೆ ಮಾಡ್ರಿ. ನೀನು ನಿನ್ನ ಮನೆಯವರು ಯೇಸುವಿನ ನಾಮದಲ್ಲಿ ದೇವರನ್ನು ಆರಾಧನೆ ಮಾಡ್ತೀರಾ. ನೀನು ಒಂದು ಪಕ್ಷ ನಿನ್ನ ಗಂಡ ಬರಲ್ಲ, ಹೆಂಡತಿ ಬರಲ್ಲ, ಮಕ್ಕಳು ಬರಲ್ಲ, ನೀನು ಬಂದು ವರ್ಷಗಳಿಂದ ಅಳ್ತಿ ಪ್ರಾರ್ಥನೆ ಮಾಡ್ತೀವಿ, ಏನಾದರೂ ಮಾಡು. ಬಟ್ ದೇವರು ಮನಸ್ಸು ಮಾಡಿದ್ರೆ, ದೇವರು ಹೇಳಿದ್ರು ಈ ತಿಂಗಳು ಕೆಲವರನ್ನು ದೇವರು ಕರ್ಕೊಂಬರ್ತಾನೆ, ನಿಮ್ಮ ರಿಲೇಟಿವ್ಸನ್ನ ಕರ್ಕೊಂಬರ್ತಾನೆ. ರಕ್ಷಣೆ ಅನುಭವ ಇಲ್ಲದ ಇರೋರು ಅವರಿಗೆ ಸುವಾರ್ತೆ ಹೇಳ್ರಿ. ನನಗೆ ನಮ್ಮ ಬ್ರದರ್ ಪ್ರೈಸ್ ಲಾರ್ಡ್, ನಮ್ಮ ಬ್ರದರ್ಗೆ ನಾನೊಂದು ಕೃತಜ್ಞತೆ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ವಿಸಿಟ್ ಅವ್ರ ಮನೆಗೆ ಹೋದೆ. ಸಹೋದರಿ 12 ವರ್ಷಗಳು, ಎಷ್ಟು ವರ್ಷ? 10 ವರ್ಷ. ಈ ಸಹೋದರನಿಗಾಗಿ ತುಂಬ ಒಳ್ಳೆಯವರು. 10 ವರ್ಷ ಸಹೋದರನ ಆರಾಧನೆಗೆ ಬರಬೇಕಂತ ಪ್ರಾರ್ಥನೆ ಮಾಡಿದ್ರು. ಒಂದೇ ಒಂದು ವಿಸಿಟ್ ಮಾತಾಡಿದೆ. ಅವ್ರು ನೋಡ್ರಿ ಇವತ್ತು ಬೈಬಲ್ ಹಿಡ್ಕೊಂಡು ಹೆಂಗೆ ಬಂದಿದ್ದಾರೆ. ಇದೇ ರೀತಿಯಲ್ಲಿ ನಿಮ್ಮ ಮನೆಗಳಲ್ಲಿ ಯಾರ್ಯಾರು ರಕ್ಷಣೆ ಹೊಂದದೇ ಇದ್ದಾರೋ ಅವರೆಲ್ಲರೂ ಈ ಸತ್ಯ ಮಾರ್ಗಕ್ಕೆ ಬರ್ತಾರೆ. ಬರ್ತಾರೆ. ಅದನ್ನು ಸ್ವೀಕರಿಸೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಎಲ್ಲ ಏರಿಯಾಗಳಲ್ಲೂ ನಿನ್ನ ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ಆಮೇಲೆ ಸಭೆ ಅಭಿವೃದ್ಧಿ ಕಾಣುತ್ತೆ. ಎಲ್ಲ ಸರ್ವಿಸ್ಗಳಲ್ಲೂ ಗಟ್ಟಿಗಳ್ರಿ. ಕನ್ನಡ ಮಾತ್ರ ಅಲ್ಲ, ತೆಲುಗು, ಹಿಂದಿ, ಇಂಗ್ಲೀಷು, ಮಲಯಾಳಂ, ಕನ್ನಡ, ಮುಂದೆ ಹುಟ್ಟಲಿಕ್ಕೆ ಹೋಗುವ ತಮಿಳು. ಸ್ತೋತ್ರ. ನನಗೊಂದೇ ಒಂದು ಆಸೆ ಇದೆ, ಆಫ್ರಿಕನ್ ಭಾಷಾ ಸರ್ವಿಸ್ ನಡೆಸಬೇಕು ಅಂತ. ಅದು ನಡೆಯುತ್ತೆ, ಯಾರು ಗೊತ್ತು? ಸ್ತೋತ್ರ. ಆಮೇಲೆ ಎಲ್ಲ ಸರ್ವಿಸು ಅಭಿವೃದ್ಧಿ ಹೊಂದುತ್ತೆ, ಸಮೃದ್ಧಿ ಕಾಣ್ತೇವೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಹೇಳಿದನು, ಇನ್ಕ್ರೀಸ್ಗಳು ಆಗುತ್ತೆ. ನಾನು ಸ್ವಲ್ಪ ಆಳದಲ್ಲಿ ಚಿಂತೆ ಮಾಡಿದಾಗ
ದೇವರ ಉದ್ದೇಶ ನೆರವೇರಿಸೋದಕ್ಕೆ ಇನ್ ಕೇಸ್ ನೀವು ಮಿಸ್ ಆದ್ರೂ ನಿಮ್ಮನ್ನು ಬಿಡಲ್ಲ. ದೇವರು ನಿಮ್ಮನ್ನು ಬಿಡಲ್ಲ. ಒಂದು ಸಾರಿ ನೀವು ನಂಬರ್ಸ್ ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ, ನಂಬರ್ಸ್ ಅರಣ್ಯಕಾಂಡ ಪುಸ್ತಕ ಈಗ ಓದಬೇಡ್ರಿ, ನಾನು ಹೇಳ್ತೀನಿ. 11ನೇ ಅಧ್ಯಾಯ, 11ನೇ ಅಧ್ಯಾಯದಲ್ಲಿ ಮೋಶೆ ಹತ್ರ ದೇವರು ಮಾತಾಡ್ತಾನೆ. ಮೋಶೆ ಹೇಳ್ತಾನೆ, ನಾನು ಒಬ್ಬನೇ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಹಿಂಗೆಲ್ಲ ಹೇಳಿದಾಗ ನೀನು ಒಬ್ಬನೇ ಇಲ್ಲ ಬಿಡು, ನಿನ್ನ ಜೊತೆ ಒಂದು 70 ಜನ ಇದ್ದಾರಲ್ಲ, ಒಂದು ಕೆಲಸ ಮಾಡು, ಆ 70 ಜನಕ್ಕೂ ನಿನ್ನ ಮೇಲಿರೋಂಥ ಅಭಿಷೇಕವನ್ನು ತೆಗೆದು ವರಗಳನ್ನು ತೆಗೆದು ಆ 70 ಜನಕ್ಕೂ ನಾನು ಹಂಚ್ತೀನಿ ಅಂತ. ಸ್ತೋತ್ರ. 70 ಜನಕ್ಕೂ ಹಂಚ್ತೀನಿ ಅಂತ ದೇವರು ಕರೆದರು. ಅವತ್ತು ದೇವದರ್ಶನದ ಗುಡಾರದ ಬಳಿಯಲ್ಲಿ 68 ಜನ ಬಂದರು. ಇಬ್ಬರು ಬರಲಿಲ್ಲ. ಬರ್ದಿರೋ ಇರೋರ ಹೆಸರು ಏನು ಗೊತ್ತಾ? ಎಲ್ದಾದ್ ಮತ್ತು ಎದಾದ್. 26ನೇ ವಾಕ್ಯ, 11:26. ಆದರೆ ಎಲ್ದಾದ್ ಮೇದಾದ್ ಎಂಬಿಬ್ಬರು, ಎಲ್ದಾದ್ ಮತ್ತು ಮೇದಾದ್ ಇವರಿಬ್ಬರು ಮಾತ್ರ ಬಂದಿಲ್ಲ. ಅವರೆಲ್ಲಿದ್ದಾರೆ? ಪಾಳಯದಲ್ಲಿದ್ದಾರೆ. ಪಾಳಯದಲ್ಲಿದ್ದಾರೆ. ಸ್ತೋತ್ರ. 70 ಜನಕ್ಕೆ ದೇವರ ಚಿತ್ತ ಇತ್ತು. ಹಾಗಾದರೆ ಈ ಸಭೆಯಲ್ಲಿ 5 ಭಾಷೆಯ ಸರ್ವಿಸನ್ನು ದೇವರ ಆಶೀರ್ವಾದ ಮಾಡ್ತಾನೆ ಅಂದರೆ ಯಾವ ಸರ್ವಿಸನ್ನು ದೇವರು ಬಿಡಲ್ಲ. 70ರಲ್ಲಿ 68 ಜನ ಬಂದರು. 68 ಜನನು ಪ್ರವದಿಸಿದ್ರು. ಇಬ್ಬರು ಮಾತ್ರ ಪಾಳಯದ ಒಳಗಡೆ ಇದ್ರು. ಆಮೇಲೆ ಸಿಕ್ತ ವಾರ್ತೆ, ಪಾಳಯದ ಒಳಗಡೆ ಇವರಿಬ್ಬರು ಪ್ರವದಿಸ್ತಾ ಇದ್ರು. ನೀವು ಅಧ್ಯಾಯ ಮನೆಗೆ ಹೋಗಿ ಓದ್ ನೋಡ್ರಿ. ಅದರ ಅರ್ಥ ದೇವರು ಟಚ್ ಮಾಡಿದ್ರೆ ಒಂದು ಭಾಗ ಮಾತ್ರ ಅಲ್ಲ, ಒಂದು ಏರಿಯಾ ಮಾತ್ರ ಅಲ್ಲ, ಒಂದು ಸರ್ವಿಸ್ ಮಾತ್ರ ಅಲ್ಲ, ವಿಕ್ಟರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯ ಎಲ್ಲ ವಿಭಾಗದಲ್ಲೂ. ಕಮಾನ್, ಅರ್ಥ ಆದವರು ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಜೀವಿತ ಇದು ಒಂದು ಮಂಡಲದಲ್ಲಿ ನಿಲ್ಲೋದಿಲ್ಲ. ನಿಮ್ಮ ಆಶೀರ್ವಾದ ಒಂದು ಭಾಗದಲ್ಲಿ. ನಾನು ಸುಮಾರು ಜನರು ನೋಡಿದ್ದೇನೆ. ಸಮಥಿಂಗ್ ರಾಂಗ್. ಐ ಆಮ್ ಟೆಲ್ಲಿಂಗ್ ಯು ಸಮಥಿಂಗ್ ರಾಂಗ್. ನೀನು ಆತ್ಮದಲ್ಲಿ ಶುಭ ಹೊಂದಿದ ಹಾಗೆ ಎಲ್ಲದರಲ್ಲೂ ಸೂಕ್ಷ್ಮವಾಗಿರಬೇಕು. ಆಮೇಲೆ spiritually, if I am strong, spiritually I am blessed. Every area of my life will be blessed, will be prospered. ಅದು ಆಶೀರ್ವದಿಸಲ್ಪಟ್ಟಿದ್ದು, ಸಮೃದ್ಧಿ ಹೊಂದಿದ್ದು. ನಾನು ಅದನ್ನು ನಂಬ್ತೀನಿ. ನನ್ನ ಜೊತೆ ನಂಬರು ಆಮೇಲೆ ಹೇಳ್ರಿ. ಆಮೇಲೆ ನೀನು ಹೋಗುವಾಗಲೂ ಬರುವಾಗಲೂ ನಿನಗೆ ಶುಭ. ನೀನು ಕೆಳಗಿನವನಲ್ಲ, ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ನೀನು ಶಿರಸ್ಸಾಗಿರ್ತೀಯ ವಿನಃ ಬಾಲವಾಗಿರೋದಿಲ್ಲ. ನಿನಗೆ ಮೇಲಾಗುತ್ತೆ. ಇದು ದೇವರ ಆಶೀರ್ವಾದ. ಹಾಗಾದರೆ ಈ ಶುಭಗಳೆಲ್ಲವೂ ನನಗೆ ಪ್ರಾಪ್ತವಾಗಬೇಕಾದ್ರೆ ನಾನು ಆತನ ಆಜ್ಞೆಗಳಿಗೆ ವಿಧೇಯನಾಗಬೇಕು. ನಮಗೆ ಬರೋ ಪ್ರಾಬ್ಲಮ್ ಏನು ಗೊತ್ತಾ? ದೇವರು ಹೇಳ್ತಾರೆ, ನಾನು ನಿನ್ನ ಆರೋಗ್ಯದಾಯಕನು ಅಂದಾಗ ಡಾಕ್ಟ್ರು ಹೇಳ್ತಾರೆ, 3 ತಿಂಗಳ ಬದುಕೋದು ನೀನು ಅಂತ. ನಾವೇನು ಮಾಡ್ತೀವಿ? ಅಯ್ಯೋ, ಡಾಕ್ಟ್ರು ಹೇಳ್ಬಿಟ್ರು 3 ತಿಂಗಳೇ ಬದುಕೋದು ಅಂತ. ದೇವರು ಅದಕ್ಕೆ ಮುಂಚೆ 2000 ವರ್ಷಗಳ ಹಿಂದೆನೇ ಬರೆದಿಟ್ಟಿದ್ದಾರೆ, ನಾನು ನಿನ್ನ ಆರೋಗ್ಯದಾಯಕನ, ಧೈರ್ಯವಾಗಿರು ಅಂತ. We must obey God's word. Hallelujah. 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 Amen. Number 1, ಶಾಲೋಮ್. ಗಟ್ಟಿಯಾಗಿ ಹೇಳ್ರಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನೀವು ಯಾವುದಾದ್ರೂ ಮನೆಗೆ ಹೋದರೆ ಫಸ್ಟ್ ಕಾಲ ಇಡುವಾಗ ಅಲ್ಲಿ ಏನು ಹೇಳ್ರಿ? ಅದೇ ಪದ, ಇಬ್ರಿಯ ಪದ ಹೇಳಿರೋ ಶಾಲೋಮ್. ಆಮೇಲೆ ಶಾಲೋಮ್ ಅಂದರೆ ಪ್ಯಾಕೇಜು. 3 ಕಾರ್ಯಗಳು. 1 ಸಮೃದ್ಧಿ, 2 ಆರೋಗ್ಯ, 3 ಸಮಾಧಾನ. ಇದು 3 ಒಬ್ಬ ಮನುಷ್ಯನಿಗಿದ್ರೆ ಕೋಟ್ಯಾಧಿಪತಿ. ಆರೋಗ್ಯ ಇಲ್ಲ, ಕೋಟ್ಯಾಧಿಪತಿ.
ಆರೋಗ್ಯ ಇಲ್ಲ, ಏನು ಪ್ರಯೋಜನ? ಅಯ್ಯೋ, ನಮ್ಮ ಮನೆಯಲ್ಲಿ ಕಾಂತಿ ಸ್ವೀಟ್ ನಮ್ಮದೇ, ಆದರೆ ಶುಗರ್ ಇರೋದ್ರಿಂದ ನಮ್ಗೆ ತಿನ್ನೋಕ್ಕಾಗಲ್ಲ ಅಂದರೆ ಏನು ಪ್ರಯೋಜನ? 100 ಗ್ರಾಮ್ ಕೊಟ್ಟು ದುಡ್ಡು ಕೊಟ್ಟು ತಗೊಳೋನೆ ನಿನಗಿಂತ ಮೇಲು. ಅಂಗಡಿ ನಿಂದೆ, ಆದರೆ ಒಂದು ಬರ್ಫಿ ತಿನ್ನೋಕ್ಕಾಗಲ್ಲ. ಏನು ನೀವು ಮಾಡಿಕೊಟ್ಟಿದ್ದು? ಚಂಪಾಕಲಿನ? ಸಿಸ್ಟ್ರು ನನಗೋಸ್ಕರ ಚಂಪಾಕಲಿ ಮಾಡಿಕೊಟ್ಟಿದ್ರು. ಸೋತ್ರ ಚಂಪಾಕಲಿ ತಿನ್ನಕ್ಬೇಕು, ಫ್ಯಾಕ್ಟ್ರಿ ಇದೆ, ತಿನ್ನೋಕ್ಕಾಗಲ್ಲ. ಏನು ಕೇಳಿದ್ರು ಶುಗರ್ ಇದೆ. ಸೋತ್ರ ಏನು ಪ್ರಯೋಜನ? ಹಣ ಇದೆ, ನೆಮ್ಮದಿ ಇಲ್ಲ, ಏನು ಪ್ರಯೋಜನ? ಆದರೆ ದೇವರ ಮಕ್ಕಳಾದ ನಮಗೆ ಇದು 3 ಪ್ಯಾಕೇಜ್ ಆಗಿ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೋಟ್ಯಾಧಿಪತಿಗಳು ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ. ನಮಗೆ ಬಿಡ್ರಿ 2 ಸೆಕೆಂಡು ಸೌಂಡ್ ಸ್ಲೀಪ್, ಅದು ಮಾಡೋದು ನಾನೊಬ್ಬನೇ. ಸ್ತೋತ್ರ. ಸೌಂಡ್ ಸ್ಲೀಪ್ ಅಂತೀವಿ, ಅದನ್ನು ದೀರ್ಘ ನಿದ್ರೆ ಅಂತೀವಲ್ಲ. ಸ್ತೋತ್ರ. ಅದಕ್ಕೆ ಇಂಗ್ಲೀಷಲ್ಲಿ ಸೌಂಡ್ ಸ್ಲೀಪ್ ಅಂತ. ಹೌದು, ನಾನು ಕರೆಕ್ಟಾಗಿ ಸೌಂಡ್ ಮಾಡಿಕೊಂಡೇ ಸ್ಲೀಪ್ ಮಾಡೋದು. ಸ್ತೋತ್ರ. ನೀವು ಅದನ್ನು ಗೊರಕೆ ಅನ್ಬೋದು, ಏನಾದರೂ ಅನ್ಬೋದು. ಆಮೇಲೆ ನಿದ್ದೆ ಅನ್ನೋದು ದೇವರ ಸಮೃದ್ಧಿಯ ಲಕ್ಷಣ. ಅದಕ್ಕೆ ಪಾಸ್ಟ್ರೆ ನಾನು ಕೆಲಸಕ್ಕೆ ಹೋಗಲನಿದೆ, ನೀನು ಸೋಮಾರಿ, ನೀನು ಅದಲ್ಲ ನಿದ್ದೆ. ಅಂಥವನಿಗೆ ಅರ್ಕಳು ಬಟ್ಟೆ ಉಡಿಸ್ತೀನಿ ಅಂತ ದೇವರು ಹೇಳಿರೋದು. ನಿದ್ರಾಶಕ್ತಿ ಉಳ್ಳವನಿಗೆ ಅರ್ಕಳು ಬಟ್ಟೆ. ಯಾವಾಗಲೂ ಇವತ್ತು ಕೆಲಸ ಮಾಡೋ ಮೂಡಿಲ್ಲ, ನಿದ್ದೆ ಮಾಡಬೇಕು. ಸ್ತೋತ್ರ. ನಾಳೆನೂ ಮೂಡಿಲ್ಲ. ಸ್ತೋತ್ರ. ನಿನ್ನ ಮೂಡ್ ಬರಲ್ಲ, ನೀನು ಉದ್ಧಾರನೂ ಆಗಲ್ಲ. ನಿನಗೆ ಸಿಗೋದೇನು ಗೊತ್ತಾ? ಅರ್ಕಳು ಬಟ್ಟೆ. ಸ್ತೋತ್ರ. ಸಮೃದ್ಧಿಯ ಲಕ್ಷಣ ಏನು ಗೊತ್ತಾ? ಸಮೃದ್ಧಿಯ ಲಕ್ಷಣಗಳಲ್ಲಿ ನಾನು ಸುಮಾರು ಇದೆ, ನಾನು ಹೇಳಲ್ಲ. ಕೀರ್ತನೆ 4:8. ನಾನು ನಿರ್ಭಯವಾಗಿರುವುದರಿಂದ. ಏನಾಗಿರೋದ್ರಿಂದ? ನಿರ್ಭಯವಾಗಿರೋದ್ರಿಂದ ಮಲಗಿದ ಕೂಡಲೇ ನಿದ್ದೆ ಮಾಡುವೇನು ಅಂತ. ಕೆಲವರು ಒದ್ದಾಡ್ತವೆ ನಿದ್ದೆ ಮಾಡೋಕ್ಕೆ. ಸ್ತೋತ್ರ, ಸ್ತೋತ್ರ. ಯಾಕೆ ಗೊತ್ತಾ? ಊರವ್ರ ಕಸ ಕಡ್ಡಿ ಎಲ್ಲ ಇವ್ರ ತಲೆಯಲ್ಲಿರುತ್ತೆ. ಆ ಗೌರಮ್ಮನ ವಿಷಯ, ಗಂಗಮ್ಮನ ವಿಷಯ, ಬೋರಣ್ಣನ ವಿಷಯ, ಇವ್ರಿಗೆ ಎಷ್ಟು ಬೋರ್ ಹೊಡಿಸಿದೆ ಅಂದರೆ ನಿದ್ದೆ ಮಾಡೋಕ್ಕೂ ಆಗಲ್ಲ ಇವರಿಗೆ. ಅದು ಬಿಡು, ಹೆಂಗೆ ಬಿಡೋಕ್ಕಾಗುತ್ತೆ? ಅದು ಏನೋ ನನ್ನ ಮನಸ್ಸಿಂದ ಹೋಗ್ತಾನೇ ಇಲ್ಲ. ಸ್ತೋತ್ರ. ಚಿಂತೆ ಇಲ್ಲದವನು ಸಂತೆಯಲ್ಲಿ ಹಾಕಿದ್ರು ನಿದ್ದೆ ಮಾಡ್ತಾನೆ. ಚಿಂತೆ ಇರೋವನಿಗೆ 7 ಸ್ಟಾರ್ ಹೋಟ್ಲಲ್ಲಿ ಮಲಗಿಸಿದ್ರು ನಿದ್ದೆ ಬರಲ್ಲ ಅವನಿಗೆ. ಆಮೇಲೆ ದೇವರು ಕೊಡುವ 3 ಆಶೀರ್ವಾದ. ಗಟ್ಟಿಯಾಗಿ ಹೇಳ್ರಿ. 1 ಸಮೃದ್ಧಿ. ಗಟ್ಟಿಯಾಗಿ ಹೇಳ್ರಿ. ಆ ಸಮೃದ್ಧಿಯ ಲಕ್ಷಣಗಳಲ್ಲಿ 1 ಆರೋಗ್ಯ, ಆಮೇಲೆ ಸಂಪತ್ತು, ಇದನ್ನು ಅನುಭವಿಸುವ ಸಮಾಧಾನ. ಹಲ್ಲೆಲೂಯಾ. ಇದು 3 ಇದ್ರೆ ನೀವು ರಾಜಾದಿ ರಾಜರು. ಆಮೇಲೆ ಕೆಲವರಿಗೆಲ್ಲ ಇದೆ, ಹಣ ಇದೆ, ಸಂಪತ್ತಿದೆ, ನೆಮ್ಮದಿನೇ ಇಲ್ಲ ಅಂದರೆ ಏನು ಪ್ರಯೋಜನ? ನಿನಗಿಂತ ಆ ಭಿಕ್ಷೆ ಬೇಡಿ ಗೋಣಿ ಚೀಲದಲ್ಲಿ ಮಲಗ್ತಾನೆ ನೋಡಿ, ಅವನೇ ಎಷ್ಟು ಬೇಡ. ಆಮೇಲೆ ಹಲೋ, ಅರ್ಥ ಆಗ್ತಿದೆಯಾ? ಎಲ್ಲ ಏರಿಯಾಗಳೇ ಗಟ್ಟಿಯಾಗಳ್ರಿ. ನಾನು ಇದರ ಪ್ರಿನ್ಸಿಪಲ್, ಇದರ ತತ್ವಗಳನ್ನು, ಸಮೃದ್ಧಿಯ ತತ್ವಗಳನ್ನು, ಹೌ ಟು ವಿ ರಿಸೀವ್ ದ ಪ್ರಾಸ್ಪರಿಟಿ. ಇದು ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ದ ಪ್ರಾಸ್ಪರಿಟಿ? ತತ್ವಗಳಿದೆ. ಇದನ್ನು ಹೆಂಗೆ ಪಡಿಬೋದು, ಹೆಂಗೆ ಅನುಭವಿಸ್ಬೋದು. ಆಮೇಲೆ ಕೆಲವ್ರಿಗೆ ತಗೊಂಡೋಗಿ ಕೊಟ್ಟರು ಅಂತವೆ, ಅನುಭವಿಸಲ್ಲ. ನನಗೊಬ್ಬರು ಪಾಸ್ಟ್ರು ಗೊತ್ತಿತ್ತು, ನನ್ನ ಜೊತೆ ಬೆಳೆದವರು ಒಳ್ಳೆ ಕೃಪಾವರವನ್ನು ಕೃಪಾವರದ ಸೇವೆ ಮಾಡ್ತಾ ಇದ್ದದ್ದು. He was a prophet. Those days we all came up together. ನಾವೆಲ್ಲರೂ ಒಟ್ಟಿಗೆ ಬಂದವರು, ಒಂದು ಗುಂಪಿನ ಜನ. ಅದರಲ್ಲಿ ಒಂದು ಗುಂಪಿನ ಜನರ ಒಳಗಡೆ ಪಾವರ್ಟಿ ಥಿಯಾಲಜಿ ಅಂದರೆ ಯೇಸು ಸ್ವಾಮಿ ದರಿದ್ರನಾದ್ದರಿಂದ
ನಾವು ದರಿದ್ರರಾಗಿರಬೇಕು. ಒಳ್ಳೆ ಬಟ್ಟೆ ಹಾಕಂಗಿಲ್ಲ, ಚಪ್ಪಲಿ ಹಾಕಂಗಿಲ್ಲ, ಶೇವ್ ಮಾಡೋಂಗಿಲ್ಲ. ಸ್ತೋತ್ರ. ಏನು ಯೇಸು ಸ್ವಾಮಿ ದರಿದ್ರನು, ನಾನು ದರಿದ್ರನಾದಂತ. ಅಯ್ಯೋ ದಡ್ಡ, ಯೇಸು ಸ್ವಾಮಿ ದರಿದ್ರನಾಗಿದ್ದು ನನ್ನನ್ನು ಸಂಪನ್ನನಾಗಿ ಮಾಡೋದಕ್ಕೆ ಅಲ್ವಾ? ಅವನು ಪಾಪಿ ಆಗಿದ್ದು ನನ್ನನ್ನು ಪಾಪದಿಂದ ಬಿಡಿಸೋಕೆ. ಪಾಪರಹಿತನಾದರೂ ನನ್ನ ಪಾಪಕ್ಕೋಸ್ಕರ ಅವನು ಸತ್ತಿದ್ದು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡೋಕ್ಕೆ. ಈ ಪಾಸ್ಟ್ರಿಗೆ ಇದು ಯಾರೋ ತಲೆ ಹತ್ತಿಸ್ಬಿಟ್ರು. ಆ ಟೈಮಲ್ಲಿ ಯಾರೊಂದು ಬೈಕ್ ತೊಗೊಂಬಂದು ಕೊಟ್ಟರು. ನನಗ ಫ್ರೀಯಾಗಿ ಕೊಟ್ಟರು ಅವ್ರಿಗೆ. ಸ್ತೋತ್ರ. ನನಗ ನಾನು ದೇವ್ರ ಸೇವಕ, ನನಗದೆಲ್ಲ ಬೇಡ, ನನ್ನ ಕಾಲೇ ಸಾಕು, ಕಾಲಲ್ಲೇ ನಡ್ಕೊಂಡು ಹೋಗಿ ಸೇವೆ ಮಾಡ್ತೀನಿ, ಸೈಕಲ್ ಸಾಕು. ಸ್ತೋತ್ರ. ಅವ್ರು ಕೊಡೋರು ಬೇಡ ಅಂದರೆ ಬೇಡ ಬಿಡು ಅಂತ. ಸ್ತೋತ್ರ. ಒಂದು ಮನೆ ಇದೇ ಕೊಡಿಗೆಹಳ್ಳಿ ಗೇಟ್ ಹತ್ರ ಒಂದು ಮನೆ ವಾಸ ಮಾಡೋದಕ್ಕೆ ಒಬ್ರು ಕೊಟ್ಟರು. ಫ್ರೀಯಾಗಿ ವಾಸ ಮಾಡಿರಿ. ಈ ಮನುಷ್ಯ ಅಲ್ಲಿ ವಾಸ ಮಾಡಿದಾಗ ಅವರು ಹೋಗಿ ನೋಡಿದ್ರೆ ಒಂದು ಚಾಪೆ ಹಾಕ್ಕೊಂಡು ಮಲಗ್ತಾಯಿದ್ರು. ಅಯ್ಯೋ, ದೇವ್ರ ಸೇವಕರು ಚಾಪೆಯಲ್ಲಿ ಮಲಗ್ತಾರ ಅಂತ ಹೇಳಿ ಮಂಚ, ಟೇಬ್ಲು ಇದೆಲ್ಲ ಆರ್ಡ್ರ್ ಮಾಡಿ ಅವ್ರು ತಗೊಂಬಂದ್ರೆ, ನನಗಿದೆಲ್ಲ ಬೇಡ ತಳ್ಳಿದ್ರು. ಸ್ತೋತ್ರ. ನಾನು ದೇವ್ರ ಸೇವಕ, ಇದೆಲ್ಲ ನಾನು ಸುಪ್ಪತ್ತಿಗೆ ಅಲ್ಲಿ ಬದುಕಕ್ಕಲ್ಲ ಬಂದಿರೋ, ಸೇವೆ ಮಾಡೋಕ್ಕೆ ಬಿಟ್ಬಿಟ್ರು. ಕಡೆಗೆ ವರ್ಷಗಳು ಮುಗಿಯಿತು. ವಾಟ್ ವಿ ಬಿಲೀವ್ಡ್ ವಿ ಪ್ರಾಕ್ಟಿಸ್ಡ್. ನಾವೇನು ನಂಬುದ್ವೋ ನಾವು ಅದನ್ನು ಅಭ್ಯಾಸ ಮಾಡಿದ್ವಿ. ನಮ್ಮ ಕೈಯಲ್ಲಿ ಏನು ಇಲ್ದಿರೇ ಇದ್ದಾಗ ಈ ಕೈಯನ್ನು ನೋಡಿ ನಾವು ಪ್ರಬೋಧನೆ ಹೇಳ್ತಾ ಇದ್ವಿ. ಈ ಕೈಯಲ್ಲಿ ಕೋಟ್ಯಾಂತರ ರೂಪಾಯಿ ದೇವರು ಕೊಡ್ತಾರೆ, ದೇವರ ರಾಜ್ಯಕ್ಕಾಗಿ ಸಲ್ತೀವಿ, ಸಭೆಗಳು ಕಟ್ತೀವಿ. ಆಮೇಲೆ ನಾನು ಯಾವಾಗಲೂ ಹೇಳೋ ಮಾತೆ, ಬೆಳಿಗ್ಗೆ ಒಂದು ದೇಶದಲ್ಲಿ ಬ್ರೇಕ್ಫಾಸ್ಟು, ಇನ್ನೊಂದು ದೇಶದಲ್ಲಿ ಲಂಚು, ಮತ್ತೊಂದು ದೇಶದಲ್ಲಿ ಡಿನ್ನರು. ಇದೆಲ್ಲ ಆವಾಗ ನಾವು ಇಲ್ಲಿಂದ ತುಮಕೂರು ಹೋಗೋಕ್ಕೂ ದುಡ್ಡಿಲ್ಲ. ಅವಾಗ ಹೇಳ್ದನ್ನು ಪ್ರಬೋಧನೆ ಮಾಡ್ತಾಯಿದ್ವಿ. ವಿ ಬಿಲೀವ್ಡ್ ಆ್ಯಂಡ್ ವಿ ಪ್ರಾಕ್ಟಿಸ್ಡ್. ನಾವು ಗ್ಲೋಬ್ಗಳನ್ನು ಹಿಡ್ಕೊಂಡ್ಬಿಡ್ತಿದ್ವಿ. ಗ್ಲೋಬ್ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ವಿ. ಈ ದೇಶಗಳಲ್ಲೆಲ್ಲ ನಾನು ಹೋಗ್ತೀನಿ, ಸುವಾರ್ತೆ ಸಾರ್ತೀನಿ. ಸ್ತೋತ್ರ. ಪಾಸ್ಪೋರ್ಟ್ ಮಾಡಿಲ್ಲ, ಎಂಥದಿಲ್ಲ, ಆವಾಗ ಗೊತ್ತೇ ಇಲ್ಲ, ನನ್ನ ಪಾಸ್ಪೋರ್ಟ್ ಅಂದ್ರೇ ಗೊತ್ತಿಲ್ಲ. ಪ್ರಾರ್ಥನೆ ಮಾಡಿದ್ವಿ, ನಂಬಿದ್ವಿ. ಕಾಲವು ಮುಂದೆ ಹೋಯಿತು. ಈ ದೈವ ಸೇವಕರು ಕಳೆದ ದಿವಸ ನನಗೆ ಭಾಳ ಶೋಚನೀಯವಾದಂಥ, ಭಾಳ ದುಃಖಕರವಾದ ಸಂಗತಿ ಅಂದರೆ, ಮನೆಗೂ ಹಳ್ದಾಡಿ ಏನಾದರೂ ಸಹಾಯ ಮಾಡಿರಿ, ಏನಾದರೂ ಕೊಡ್ರಿ, ಹೆಲ್ಪ್ ಮಾಡಿರಿ ಅಂತ ಕೈ ಚಾಚಿ ಬೇಡೋ ಮಟ್ಟಕ್ಕೆ ಇಳಿದ್ಬಿಟ್ರು. ನನಗೆ ಭಾಳ ದುಃಖ ಆಯಿತು. ಅಭ್ಯಾಸ ಮಾಡ್ಕೊಂಬಿಟ್ರು ಅದನ್ನು. ಎಲ್ರಿಗೂ ತಲೆನೋವಾದರು. ಎಲ್ಲರೂ ಹೇಳ್ತಾರೆ, ಈ ಮನುಷ್ಯನಿಗೆ ಏನು ಬಂತು, ಕೃಪಾವರ ಹೋಯಿತು, ಎವ್ರಿಥಿಂಗ್ ಈ ಲಾಸ್ಟ್. ನಾನೊಂದು ಹೇಳ್ತೀನಿ, ಆರೋಗ್ಯ ನಷ್ಟ ಆಯಿತು, ಹಣ ನಷ್ಟ ಆಯಿತು, ಏನೂ ಇಲ್ಲ. ದಾರಿದ್ರ್ಯದ ಅವಸ್ಥೆ ಅಂದರೆ ಕಡುಬಡ್ತಾನೆ. ನಿಮಗೆ ಆಶೀರ್ವಾದ ಬರುವಾಗ ಓದಿಬೇಡ್ರಿ ಅದನ್ನು. ಆ ಟೈಮಲ್ಲಿ ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿರ್ಬೋದು. ದುರಹಂಕಾರ ಪಡಬೇಡ್ರಿ, ಜಸ್ಟ್ ಬಿಲೀವ್. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ರಿ. ಎಲ್ಲ ಮಂಡಳಗಳಲ್ಲಿ ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಎಲ್ಲ ಮಂಡಳದಲ್ಲಿ ನೀವು ಸಮೃದ್ಧಿಯಾಗಿರಬೇಕು, ಸುಕ್ಷೇಮವಾಗಿರ್ಬೇಕು. ಸುಕ್ಷೇಮ ಅಂದರೆ ಏನು? ಸುಕ್ಷೇಮ ಅಂದರೆ ಏನರ್ಥ ಹೇಳ್ರಿ? ಸುಕ್ಷೇಮ ಅಂದರೆ ಏನು? ಎಲ್ಲದರಲ್ಲೂ ಕ್ಷೇಮವಾಗಿರಬೇಕು. ಇಂಥದ್ರಲ್ಲಿ ಇಲ್ಲ ಅಂತಿಲ್ಲ, ಎಲ್ಲದರಲ್ಲೂ. ಆಮೇಲೆ ಅದು ಪ್ರಾಸ್ಪರಿಟಿ. ಅದು ಈ ತಿಂಗಳು ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ, ಪ್ರತಿಯೊಬ್ಬರು ನಿಮ್ಮ ಜೊತೆ ಯಾರು ಕನೆಕ್ಟ್ ಆಗಿದ್ದಾರೋ, ಯಾರಾದರೂ ಬಂದು ಅಯ್ಯೋ ರವಿ ಪಾಸ್ಟರ್ ಜೊತೆ ಸೇರ್ಕೊಂಡು ಹಾಳಾಗೋದೆ ಅಂತ ಯಾರು ಹೇಳೋಕ್ಕೆ ಅವಕಾಶ ಇಲ್ಲ. ಆಮೇಲೆ ಅಭಿವೃದ್ಧಿ ಹೊಂದಿದ್ದೀವಿ ಅಂತಲೇ ಹೇಳ್ತೀರ. ಲಕ್ಷಾಂತರ ರೂಪಾಯಿ ಸಾಲಗಾರರಾಗಿ ಬಂದವರು ಇವತ್ತು ಲಕ್ಷಾಂತರ ರೂಪಾಯಿ ಸಾಲ ಕೊಡೋ ಹಂಗೆ ದೇವರ ಆಶೀರ್ವಾದ ಮಾಡಿದ್ದಾರೆ. ನನ್ನ ಪ್ರಾರ್ಥನೆ, ದೋಸ್ ಆರ್ ಕನೆಕ್ಟಿಂಗ್ ವಿತ್ ಮೀ, ನನ್ನ ಜೊತೆ ಬೆರ್ತಿರೋ, ನನ್ನ ಜೊತೆ ಕನೆಕ್ಟ್ ಆಗಿರೋರು ಯಾರು ಕೆಳಗಿನವರು ಆಗಂಗಿಲ್ಲ, 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 ಆಗೋದು ಇಲ್ಲ.
ಅಹಂಕಾರ ಬಿದ್ದು ಮುರ್ಕೊಂಡು ಅವ್ರವ್ರ ಇಷ್ಟಕ್ಕೆ ಹೋಗಿ ಏನಾದರೂ ಮಾಡಿಕೊಂಡು ಎಕ್ಕುಟ್ಟು ಹೋಗ್ಮೇಲೆ ಬಂದ್ಬಿಟ್ಟು ಪಾಸ್ಟ್ರ್ ಜೊತೆ ಇದ್ದವ್ರೆ ನಾವು ಅಳಬ್ರು ಹಂಗೆ ಕತೆ ಹೇಳಿದ್ರೆ ನಂಬಕ್ಕೆ ಹೋಗಬೇಡ್ರಿ. ಆಮೇಲೆ ಇಫ್ ಯು ಆರ್ ರೈಟ್ ಪರ್ಸನ್ ಕರೆಕ್ಟಾಗಿ ನಿಂತು ನೋಡ್ರಿ. ಯಾಕಂದರೆ ನನ್ನ ಪ್ರಾರ್ಥನೆ ಅದು, ನನ್ನ ಜೊತೆ ಕನೆಕ್ಟ್ ಆಗೋರು. ನೀವು ಪ್ರಾರ್ಥನೆ ಮಾಡಬೇಕು, ನನ್ನ ಜೊತೆ ಯಾರ್ಯಾರು ಕನೆಕ್ಟ್ ಆಗ್ತಾರೋ. ಇವತ್ತು ನಾನು ಕೆಲಸ ಮಾಡ್ತಿದ್ದಂಥ ನನ್ನ ಬಾಸ್ ಅವ್ರು ಇವತ್ತು ಹೇಳ್ತಾರೆ, ಇವತ್ತು ನಾವು 3 ಹೊತ್ತು ಚೆನ್ನಾಗಿ ಊಟ ಮಾಡ್ತೀವಿ ಅಂದರೆ ಅದು ನೀವು ಹಾಕಿದ ಅಡಿಪಾಯ ಅಂತಾರೆ. ನನ್ನ ಸ್ನೇಹಿತರು ಯಾರು ನೋಡ್ರಿ, ಯಾರನ್ನಾದರೂ ನೋಡ್ರಿ, ಆಮೇಲೆ ನಮ್ಮ ಜೊತೆ ಬೆರ್ತವರು, ನಮ್ಮ ಜೊತೆ ಅಸೋಸಿಯೇಟ್ ಮಾಡಿದವರು, ಆಮೇಲೆ ಯಾರು ಕೆಳಗಡೆ ಹೋಗಿಲ್ಲ, ಹೋಗೋದು ಇಲ್ಲ. ಇವತ್ತು ನಾನು ನಿಮಗಾಗಿ ಪ್ರವದಿಸ್ತೀನಿ, ನಿಮ್ಮ ಬಂಧುಗಳು, ಮಿತ್ರರು, ನಿಮ್ಮ ಸ್ನೇಹಿತರಾಗ್ಬೋದು, ಯಾರೆಲ್ಲ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತೀರೋ ಅವರೆಲ್ಲ ಸಮೃದ್ಧಿ ಕಾಣ್ತಾರೆ. ಒಂದೇ ಒಂದು ವಾಕ್ಯ ಓದ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಆದಿಕಾಂಡ ಪುಸ್ತಕ 30:30 ಯಾಕೋಬನು ಲಾಬಾನನ ಬಳಿಯಲ್ಲಿ ಹೇಳುವ ಮಾತು, ನಾನು ಬರುವುದಕ್ಕೆ ಮೊದಲು ನಿನಗಿದ್ದದ್ದು ಸ್ವಲ್ಪವೇ, ನಿನಗಿದ್ದಿದ್ದು ಎಷ್ಟು? ಸ್ವಲ್ಪವೇ. ಈಗ ಬಹಳವಾಗಿ ಹೆಚ್ಚಾಯಿತು. ಈಗ ಎಷ್ಟಾಗಿದೆ? ನಾನು ಬರೋಕ್ಕೆ ಮುಂಚೆ ಅಂದರೆ ಲಾಬಾನನ ಮನೆಗೆ ಯಾಕೋಬನ ಬರೋಕ್ಕೆ ಮುಂಚೆ ಲಾಬಾನನು ಏನು ದೊಡ್ಡ ಶ್ರೀಮಂತನಾಗಿರಲಿಲ್ಲ, ಸ್ವಲ್ಪ ಇತ್ತು. ಆದರೆ ನಾನು ಬಂದ ಮೇಲೆ ನಿನಗೆ ಹೆಚ್ಚಾಯಿತು. ಕಾರಣ ನಾನು ಕೈ ಹಾಕಿದ ಎಲ್ಲಾ ಕೆಲಸದಲ್ಲಿಯೂ ಯೆಹೋವನು ನಿನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆ. ನೋಡಿದ್ರಾ, ನಾನು ಕೈ ಹಾಕಿದ್ದ ಎಲ್ಲ ಕೆಲಸದಲ್ಲಿ ಯೆಹೋವನು ನಿನ್ನನ್ನು ಅಭಿವೃದ್ಧಿ ಮಾಡಿದನು. ಅಂದರೆ ಬಿಕಾಸ್ ಆಫ್ ಮೀ ಗಾಡ್ ಆನರ್ಡ್ ಯು, ಬಿಕಾಸ್ ಆಫ್ ಮೀ ಗಾಡ್ ಪ್ರಾಸ್ಪರ್ಡ್ ಯು, ಬಿಕಾಸ್ ಆಫ್ ಮೀ ಯು ಆರ್ ಹಾನರ್ಡ್, ಯು ಆರ್ ಬ್ಲೆಸ್ಸಡ್. ನಿಮ್ಮ ಜೊತೆ ಯಾರೆಲ್ಲ ಕನೆಕ್ಟ್ ಆಗ್ತಾರೋ that's the reason always I say find the right partner. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನೀವು ಯಾರ ಜೊತೆ ಬೆರೀತೀರ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾರ ಜೊತೆ ಬೆರೀತೀರ ಅನ್ನೋದು ಭಾಳ ಇಂಪಾರ್ಟೆಂಟು. ಆಮೇಲೆ ಅಂಥವ್ರ ಜೊತೆ ಬೆರೆಯೋಕ್ಕೆ ಹೋಗ್ಬೇಡ್ರಿ. ಪ್ರಾಸ್ಪೆರಿಟಿ ಈಸ್ ಯುವರ್ಸ್, ಸಮೃದ್ಧಿ ನಿಮ್ಮದು. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಈ ಶುಭ ದಿನಕ್ಕಾಗಿ ಸ್ತೋತ್ರ. 2ನೇ ಆರಾಧನೆಯನ್ನು ನೀನು ಆಶೀರ್ವಾದ ಮಾಡಿದೆ. ನಿನ್ನ ಮಕ್ಕಳಿಗೆ ಮಾಡಿದ ವಾಗ್ದಾನಗಳು ಅದು ನೆರವೇರಲಪ್ಪ. ಈ ತಿಂಗಳು ನೀನು ಕೊಟ್ಟಂಥ ಸಮೃದ್ಧಿಯ ವಾಗ್ದಾನ ನಾವು ಅದನ್ನು ದೃಢವಾಗಿ ನಂಬಿ ಅದನ್ನು ಸ್ವೀಕರಿಸ್ತಾ ಇದ್ದೇವೆ. ನಿನ್ನ ವಾಕ್ಯಕ್ಕೆ ಶಕ್ತಿ ಇದೆ, ಜೀವ ಇದೆ, ಚೈತನ್ಯ ಇದೆ ಕರ್ತನೆ. ಅದು ಯಾವ ಕೀಳು ಮಜ್ಜೆಗಳಲ್ಲೂ ತೂರಿ ಹೋಗೋದಕ್ಕೆ ಸಾಮರ್ಥ್ಯ ಇದೆ. ವಾಕ್ಯವನ್ನು ಕಳಿಸಿ ನೀನು ಸೌಖ್ಯ ಮಾಡುವ ಕರ್ತನು. ನಿನ್ನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಪ್ಪ. ನಿನ್ನ ಜನರನ್ನ ಆಶೀರ್ವಾದ ಮಾಡು ತಂದೆ. ಸಮೃದ್ಧಿಯಾಗಿ ಇವ್ರನ್ನ ಆಶೀರ್ವಾದ ಮಾಡು. ನಿನ್ನ ದಯೆಗೆ ಇವರು ಪಾತ್ರರಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ, ಆಮೆನ್.